ನಮಸ್ಕಾರ. ಆಪ್ಕಿ ಅದಾಲತ್ಗೆ ನಿಮಗೆ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ ನಿಮ್ಮ ಮತ್ತು ನಮ್ಮ ಪ್ರಪಂಚದ ಅಂತಹ ವ್ಯಕ್ತಿಗಳನ್ನ. ಅವರನ್ನ ನೀವು ಪ್ರೀತಿಸ್ತೀರಾ, ಅಭಿಮಾನಿಸ್ತೀರಾ, ಗೌರವ ಮರ್ಯಾದೆ ಕೊಡ್ತೀರಾ, ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡ್ತೀರಾ. ಆದ್ರೆ ಕೆಲವೊಮ್ಮೆ ಅಂತಹ ವ್ಯಕ್ತಿಗಳಿಂದ ನಾವು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ, ಅವರ ಮೇಲೆ ಆರೋಪಗಳನ್ನ ಮಾಡೋದಕ್ಕೆ ಬಯಸ್ತೀವಿ, ಅವರ ಕೆಲಸದ ಬಗ್ಗೆ ಸ್ಪಷ್ಟನೆ ಕೇಳೋದಕ್ಕೆ ಬಯಸ್ತೀವಿ. ಪ್ರಸ್ತುತಪಡಿಸ್ತಿದ್ದೀವಿ ಇವತ್ತಿನ ಮೊಕದ್ದಮೆ ಆಪ್ಕಿ ಅದಾಲತ್ನಲ್ಲಿ. ಹೆಸರಾಂತ ಲೇಖಕ ಮತ್ತು ಗೀತ ರಚನೆಕಾರ ಜಾವೇದ್ ಅಖ್ತರ್ ಆಪ್ಕಿ ಅದಾಲತ್ನಲ್ಲಿ ಹಾಜರಾಗಿ. ಈ ಮೊಕದ್ದಮೆ ಶುರುವಾಗಲಿ. ಈಗ ಮೊಕದ್ದಮೆ ಶುರುವಾಗುತ್ತೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಜಾವೇದ್ ಅಖ್ತರ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಜಾವೇದ್ ಅಖ್ತರ್ ಮೇಲೆ ಇರುವ ಆರೋಪ. ಇವರು ಯಾರ ಜೊತೆನೂ ಹೊಂದ್ಕೊಂಡು ಹೋಗಲ್ಲ. ಜಾವೇದ್ ಸಾಬ್, ನಿಮ್ಮ ಸಿನಿಮಾದ ಕ್ಯಾರೆಕ್ಟರ್ ಏನಿದೆ ಜೆನ್ಜೀರ್ನ ಆಂಗ್ರಿ ಯಂಗ್ ಮ್ಯಾನ್, ಈ ಮಾತು ನಿಜನಾ? ಏನಂದ್ರೆ ನಿಜವಾಗ್ಲೂ ನೀವು ಖುದ್ದು ಆಂಗ್ರಿ ಯಂಗ್ ಮ್ಯಾನ್ ಅಂತೆ. ಬಹುಶಃ ಯಾವಾಗ್ಲೂ ಇದ್ದೆ ಅನ್ಸುತ್ತೆ. ನಾನು ನಿಮ್ಮ ಬಾಲ್ಯದ ವಿಷಯನ ನೆನಪು ಮಾಡೋದಾದ್ರೆ, ನೀವು ಸಂಪೂರ್ಣ ಬಂಡಾಯ ಎದ್ದಿದ್ರಂತೆ ನಿಮ್ಮ ಮನೆಯವ್ರ ಮೇಲೆ. ನಿಮ್ಮನ್ನ ಮನೆಯಲ್ಲಿ ಬಂಡಾಯಗಾರ ಮತ್ತೆ ಶೈತಾನ್ ಅಂತ ಕರೀತಿದ್ರಂತೆ. ನೋಡಿ, ಸ್ವಲ್ಪ ಮಟ್ಟಿಗೆ ಬಂಡಾಯಗಾರ ಆಗೋದು ತುಂಬಾ ಮುಖ್ಯ ಅನ್ಸುತ್ತೆ. ಈ ಪರ್ಷಿಯನ್ನಲ್ಲಿ ಒಬ್ಬ ತುಂಬಾ ಹೆಸರಾಂತ ಕವಿ ಇದ್ದ, ಸಾಡಿ ಅಂತ. ಆತ ಒಂದು ಲೈನ್ ಬರ್ದಿದ್ದಾನೆ, ಹರ್ಕತ್ ಕೆ ಶುದ್ ಸಾಹಬ್ ನಜರ್ ದೀನೆ ಬುಜುರ್ಗಾಂ ಖುಷ್ ನ ಕರ್ದ್. ಅಂದ್ರೆ ಯಾವ ವ್ಯಕ್ತಿ ತನ್ನದೇ ಆದ ದೃಷ್ಟಿಕೋನವನ್ನ ಹೊಂದಿರ್ತಾನೋ ಅವನು ತನ್ನ ಹಿರಿಯರ ಬಿಲೀಫ್ಗಳನ್ನ ಸ್ವಲ್ಪ ಮಟ್ಟಿಗೆ ಅಸಮಾಧಾನಗೊಳಿಸ್ತಾನೆ. ಮತ್ತೆ ಈ ಲೈನನ್ನ ನನ್ನ ಆಟೋಗ್ರಾಫ್ ಬುಕ್ನಲ್ಲಿ ಬೇರೆ ಯಾರೂ ಅಲ್ಲ, ಸ್ವತಃ ನನ್ನ ತಂದೆನೇ ಬರ್ದಿದ್ರು. ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಅನ್ಸುತ್ತೆ, ಏನಂದ್ರೆ ಬಂಡಾಯಗಾರ ಆಗಿರೋ ಮಗ ಯಾವಾಗ್ಲೂ ಕೋಪದಲ್ಲಿರ್ತಾನೆ ಅಂತ. ಸ್ವಲ್ಪ ಆದ್ರೂ ಬಂಡಾಯನ ಪ್ರತಿ ಜನರೇಷನ್ ಅವರು ಮಾಡ್ಲೇಬೇಕು. ಒಂದ್ ವೇಳೆ ನಾವು ಅದನ್ನೇ ಮಾಡಿದ್ರೆ, ನಮ್ಮ ಹಿಂದಿನ ಪೀಳಿಗೆಯವ್ರಿಗೆ ಏನ್ ಮಾಡಿದ್ರು ಅದನ್ನೇ ನಂಬ್ಕೊಂಡಿದ್ರೆ ಜೀವನ ಮುಂದಕ್ಕೆ ಹೇಗ್ ಸಾಗುತ್ತೆ? ಅಷ್ಟೊಂದು ಬಂಡಾಯ ಆಯ್ತಾ? ನಿಮ್ಮ ಮದುವೆ ಆದ್ರೂ ಸ್ವಂತ ತಂದೆಯನ್ನ ಕರೀದೇ ಇರೋಷ್ಟು? ತಂದೆಯವ್ರು ಎಲ್ಲಿ ಕರೆದಿದ್ರು? ತಂದೆಯವರು ನನ್ನ ಕರೆದೇ ಇರ್ಲಿಲ್ವಲ್ಲ. ನಿಮ್ಮ ಜೀವನದಲ್ಲಿ ಈ ಕೋಪದ ಬಣ್ಣ ಏನಿತ್ತಲ್ಲ, ಅದನ್ನ ನೀವು ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ನಲ್ಲೂ ತುಂಬಿಸಿಟ್ರಿ. ನೋಡಿ, ನೀವು ಯಾವ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇದ್ದೀರೋ ಇದು ಕೇವಲ ನಾನೊಬ್ನೇ ಬರ್ದಿದ್ದಲ್ಲ, ಇಬ್ರು ಬರ್ದಿದ್ದು, ಸಲೀಂ ಸಾಬ್ ಮತ್ತೆ ನಾನು. ನಾನು ಹೇಳೋದೇನಂದ್ರೆ, ಸಲೀಂ ಸಾಬ್ ಅವ್ರದ್ದು ಜಾಸ್ತಿ, ನಂದು ಕಡಿಮೆ. ನಾನು ಅವ್ರನ್ನ ಸಲೀಂ ಜಾವೇದ್ ಜೋಡಿಯಲ್ಲಿ ಅವ್ರನ್ನ ದೊಡ್ಡ ಕಾಂಟ್ರಿಬ್ಯೂಟರ್ ಅಂತಾನೆ ಹೇಳ್ತೀನಿ, ಮತ್ತೆ ನಂದು ಕಡಿಮೆ ಅಂತ. ಒಂದಂತೂ ನಿಜ, ನಮ್ಮಿಬ್ರಲ್ಲೂ ಬಹುಶಃ ಆ ಸಮಾಜದಲ್ಲಿ ಆ ಸಮಯದಲ್ಲಿ ಆವೇಶ ಏನಿತ್ತು, ಕೋಪ ಏನಿತ್ತು, ನಾವು ಅದೇ ಸಮಾಜದ ಭಾಗ ಆಗಿದ್ವಿ. ಬಹುಶಃ ನಮ್ಮೊಳಗೂ ಇತ್ತೋ ಏನೋ. ಯಾವ ಸಲೀಂ ಸಾಬ್ ಜೊತೆ ಸೇರಿ ನೀವು ಕ್ಯಾರೆಕ್ಟರ್ ಬರ್ದಿದ್ರಿ ಮತ್ತೆ ಯಶಸ್ ಸಿಕ್ತು, ನಿಮಗೆ ಅವಕಾಶ ಸಿಕ್ತಿದ್ದಾಗೆ ನೀವು ಅವ್ರನ್ನ ಇಲ್ಲ, ತೆಗೆದುಹಾಕಿಲ್ಲ. ಅವಕಾಶ ಸಿಕ್ತು ಅನ್ನೋ ವಿಷಯ ಅಲ್ಲ. ಮತ್ತೆ ಅವ್ರನ್ನ ತೆಗೆದುಹಾಕ್ಲಿಲ್ಲ. ಅವರು ನನಗೋಸ್ಕರ ಕೆಲಸ ಮಾಡ್ತಾ ಇರಲಿಲ್ಲ, ಅದು ಪಾರ್ಟ್ನರ್ಶಿಪ್ ಆಗಿತ್ತು. ಕಾಲಕ್ಕೆ ತಕ್ಕಂತೆ ಒಬ್ಬೊಬ್ರು ಔಟ್ಗ್ರೋ ಆಗ್ತಾರೆ, ಅಂದ್ರೆ ಬೇರೆ ಬೇರೆ ವ್ಯಕ್ತಿಗಳ ಹಾಗಾಗ್ತಾರೆ. ಒಳ್ಳೆಯವರು ಕೆಟ್ಟವರು ಅಂತಲ್ಲ, ಡಿಫ್ರೆಂಟ್ ಆಗಾಗ್ತಾರೆ. ಮತ್ತೆ ನಮಗೂ ಒಂದ್ ಸಮಯ ಬಂತು, ಏನಂದ್ರೆ ನಮ್ಗನಿಸ್ತು ಬಹುಶಃ ಇನ್ಮುಂದೆ ಜೊತೆ ಕೆಲಸ ಮಾಡಿದ್ರೆ ನಾವು ಆ ರೀತಿ ಕೆಲಸ ಮಾಡೋದಕ್ಕಾಗಲ್ಲ, ಅಂದ್ರೆ ಹಿಂದೆ ಮಾಡ್ತಿದ್ವಲ್ಲ ಹಾಗೆ ಅಂತ. ಕೆಟ್ಟದಾಗ ಕೆಲಸ ಮಾಡೋ ಬದಲು ಬೇರೆ ಆಗ್ಬೋದಲ್ಲ ಅಂತ ಅನಿಸ್ತು. ಆ ಸಮಯದಲ್ಲಿ ಪದೇ ಪದೇ ಮೀಡಿಯಾದಲ್ಲಿ ಹೀಗ್ ಬರೀತಾ ಇದ್ರು, ಪಬ್ಲಿಕ್ ರಿಲೇಷನ್ ಕೆಲ್ಸನ ಸಲೀಂ ಸಾಬ್ ಮಾಡ್ತಾರೆ ಮತ್ತೆ ಬರೆಯೋ ಕೆಲ್ಸನ ಜಾವೇದ್ ಸಾಬ್ ಮಾಡ್ತಾರೆ ಸಂಪೂರ್ಣ ಅಂತ. ತಪ್ಪು. ಪಬ್ಲಿಕ್ ರಿಲೇಷನ್ಸ್ಗೋಸ್ಕರ ಈಗ ಒಬ್ಬ ರೈಟರ್ ಜೊತೆ ನಾನು 50-50 ಪಾರ್ಟ್ನರ್ಶಿಪ್ ಮಾಡ್ಕೋತೀನಾ? ಅವ್ರ ಹೆಸರನ್ನ ನನ್ನ ಹೆಸರಿಗಿಂತ ಮೊದಲು ಬರೋಕೆ ಬಿಡ್ತೀನಾ? ಸಲೀಂ ಸಾಬ್ ಅವರು ಸ್ಕ್ರೀನ್ ಪ್ಲೇನಲ್ಲಿ ಒಂದು ಹೊಸ ಸೆನ್ಸಿಬಿಲಿಟಿ ತಂದ್ರು. ಅದು ಹೇಗೆ ಅಂದ್ರೆ, ಇವತ್ತಿಗೂ ಸ್ಕ್ರೀನ್ ಪ್ಲೇ ಏನಿದೆ ಹಿಂದೂಸ್ತಾನಿ ಸಿನಿಮಾಗಳದ್ದು, ಅದರಲ್ಲಿ ಅವರ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ನೀವ್ ಹೇಳಿದ್ರಿ ಔಟ್ ಗ್ರೋ ಆಗ್ಬಿಟ್ರಿ ಅಂತ, ಇಬ್ರು ಬೇರೆ ಬೇರೆ ದಾರಿ ಆರಿಸ್ಕೊಂಡ್ರಿ ಅಂತ. ಕಾರಣ ಏನಿತ್ತು? ಅಂತ ಯಾವುದೇ ಕಾರಣ ಇರಲಿಲ್ಲ. ನಮ್ಮ ನಡುವೆ ಜಗಳ ಆಗಿರಲಿಲ್ಲ, ಅಥವಾ ಹಣಕಾಸಿನ ವಿಷಯ, ಇಲ್ಲ ಮನಸ್ತಾಪ. ಆ ರೀತಿ ನಮ್ಮ ನಡುವೆ ಯಾವತ್ತೂ ಬಂದೇ ಇರಲಿಲ್ಲ. ಆದ್ರೆ ಸ್ವಲ್ಪ ಅಪರಿಚಿತರ ಹಾಗೆ ಯೋಚನೆ ಮಾಡ್ತಾ ಇದೀವಿ ಅಂತ ಅನಿಸ್ತು, ಬೇರೆ ತರ ಯೋಚನೆ ಮಾಡ್ತಾ ಇದೀವಿ ಅಂತ ಅನಿಸ್ತು. ಇನ್ನು ಮುಂದೆ ಯಾವಾಗ್ಲಾದ್ರೂ ಈ ಜೋಡಿ ಮತ್ತೆ ಒಂದಾಗಿ ಅಖಾಡಕ್ಕೆ ಇಳಿಯುವಂತ ಸಾಧ್ಯತೆಗಳು ಇದೆಯಾ? ನೋಡಿ, ಈಗ ಇದ್ರ ಬಗ್ಗೆ ನಾನು ಇಲ್ಲಿ ಕೂತಿದ್ದೀನಿ, ನನಗೆ ಯಾವುದೇ ಸಾಧ್ಯತೆಗಳು ಕಾಣಿಸ್ತಿಲ್ಲ. ಆದ್ರೆ ಜೀವನ ತುಂಬಾ ವಿಚಿತ್ರವಾದದ್ದಲ್ವಾ? ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಸರ್, ಮೊದಲಿನ ಹಾಗೆ ನೀವೇನು ಸಲೀಂ ಸಾಬ್ ಜೊತೆ ಜೋಡಿ ಆಗಿದ್ರು, ಹಾಗೆ ಭವಿಷ್ಯದಲ್ಲೂ ಕೂಡ ನೀವು ಇದೇ ರೀತಿ ಯಾರ ಜೊತೆ ಆದರೂ ಜೋಡಿ ಆಗ್ತೀರಾ? ಈಗಂತೂ ಆ ಥರ ಯಾವ ಉದ್ದೇಶನೂ ಇಲ್ಲ. ಆದ್ರೆ ಭವಿಷ್ಯದ ಬಗ್ಗೆ ಎಲ್ಲ ಮೊದಲೇ ಗೊತ್ತಾಗ್ಬಿಟ್ರೆ ಅದನ್ನ ಭವಿಷ್ಯ ಅಂತ ಹೇಳಲ್ಲ ಅಲ್ವಾ? ಅಲ್ಲ, ಇವ್ರು ನಿಮ್ ಜೊತೆ ಕೆಲಸ ಮಾಡ್ಬೋದು ಅಂತ ನಿಮಗೇನಾದ್ರೂ ಅನ್ಸಿದ್ರೆ ಅವಾಗ? ನನಗೆ ಫೋನ್ ಮಾಡಿ ಮನೀಶ್ ಅವರೇ. ಅಥವಾ ನಿಮ್ಗೆ ಅನ್ನಿಸ್ತಾ ಇದೆಯಾ ಈಗ ಒಂಟಿಯಾಗಿ ಕೆಲಸ ನಡೀತಾ ಇದೆ ಅಂತ? ಹಾ, ಈಗ ಅಭ್ಯಾಸ ಆಗ್ಬಿಟ್ಟಿದೆ.
ನಾನೊಂದ್ ಕಡೆ ಓದಿದ್ದೆ, ಶಬಾನಾಜಿ ಬರ್ದಿದ್ರು ಏನಂದ್ರೆ ನಿಮ್ಮ ಕೊಠಡಿ ಏನಿದೆ ಮನೆಯಲ್ಲಿ ಅದು ಪೂರ್ತಿ ಅಸ್ತವ್ಯಸ್ತವಾಗಿರುತ್ತಂತೆ, ಕಾಗದಗಳೆಲ್ಲ ಚಲ್ಲಾಪಿಲ್ಲಿ ಆಗಿರುತ್ತಂತೆ, ಮತ್ತೆ ಆ ಕಾಗದಗಳನ್ನ ಎತ್ಕೊಳ್ಳೋದಿಕ್ಕೂ ಇದು ಬಿಡೋದಿಲ್ಲ. ಇದು ಅವ್ರಿಗೆ ಅಸ್ತವ್ಯಸ್ತ ಅನ್ಸುತ್ತೆ. ನನಗೆ ಗೊತ್ತಿರುತ್ತೆ ಯಾವ ವಸ್ತು ಎಲ್ಲಿರುತ್ತೆ ಅಂತ. ಯಾವಾಗ ಅವ್ರು ಅದನ್ನ ಸ್ವಚ್ಛ ಮಾಡ್ತಾರೋ ಆಮೇಲೆ ನನಗೇನು ಸಿಗಲ್ಲ. ಈ ರೀತಿ ಆಗುತ್ತಾ? ಅವರು ಸ್ವಚ್ಛ ಮಾಡುವಾಗ ಒಂದೆರಡು ಹಾಡುಗಳು ಇಲ್ಲಿ ಅಲ್ಲಿ ಆಗೋದು? ಹಾ, ಆ ರೀತಿ ಆಗಿದೆ. ಮತ್ತೆ ಆಮೇಲೆ ಹುಡುಕ್ತಾ 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 ಒಂದೆರಡು ಸಲ ನನಗೆ ಕಸದ ಬುಟ್ಟಿಲ್ ಸಿಕ್ಕಿದೆ. ಏನಾದ್ರೂ ಜಗಳ ಆಗಿತ್ತಾ ಈ ವಿಷಯದ ಬಗ್ಗೆ? ಅದರಿಂದ ಏನೂ ಪ್ರಯೋಜನ ಇಲ್ಲ, ನಾನೇ ಶಸ್ತ್ರಾಸ್ತ್ರ ತ್ಯಜಿಸ್ಬಿಡ್ತೀನಿ. ಅಂದ್ರೆ ಒಂದೆರಡು ತಿಂಗಳಿಗೆ ಒಂದ್ಸಲ ಇಂಥ ಬಿರುಗಾಳಿ ನನ್ನ ರೂಮ್ಗೆ ಬರುತ್ತೆ ಅಂತ. ಜಾವೇದ್ ಅಖ್ತರ್ ಮೇಲೆ ಜನತಾ ಪ್ರಕರಣದ ಇನ್ನೊಂದು ಸುತ್ತು, ಒಂದು ಬ್ರೇಕ್ನ ನಂತರ. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ನಿಮ್ಮ ಪರವಾಗಿ ಮೊಕದ್ದಮೆ ನಡೆಸ್ತಾ ಇದ್ದೀವಿ ಜಾವೇದ್ ಅಖ್ತರ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಜಾವೇದ್ ಅಖ್ತರ್ ಮೇಲೆ ಇರುವ ಆರೋಪ, ಇವರ ಅಪ್ರೋಚ್ ಪಾಪ್ಯುಲಿಸ್ಟ್ ಆಗಿರುತ್ತೆ. ಜಾವೇದ್ ಸಾಬ್, ಒಂದು ಕಾಲ ಇತ್ತು, ಸಾಹಿರ್ ಲೂಧಿಯಾನ್ವಿ ಸಾಬ್ ಬರೀತಿದ್ರು ಅಥವಾ ಶೈಲೇಂದ್ರ ಬರೀತಾ ಇದ್ರು. ಮೀನಿಂಗ್ಫುಲ್ ಆಗಿರೋದು, ಸರಳವಾಗಿರೋದು, ಜನರಿಗೆ ಅರ್ಥ ಆಗೋದು. ಆದ್ರೆ ನೀವು ಬರೆದ್ರಿ 1 2 3 4. ಹೌದು, ಅದಕ್ಕೆ ಯಾವ ಅರ್ಥನೂ ಇಲ್ಲ ಅಥವಾ ಯಾವ ಅದು ಮಿಷನ್ ಹಾಗಲ್ಲ. ಅದಕ್ಕೆ ಅರ್ಥ ಇದೆ. ನೀವು ಆ ಹಾಡನ್ನ ಪೂರ್ತಿ ಕೇಳಿಲ್ಲ. ಲಿರಿಕ್ಸ್ ಬೇಕಾದ್ರೆ ಈಗಲೇ ಹೇಳ್ತೀನಿ. ಸರಿ, ನೀವೇ ಹೇಳಿ ಇವತ್ತು ಜನರ ಸರಿ, ಮುಂದೆ. ಖಂಡಿತ. ನಾನಿದನ್ನ ಒಂದು ಫೋಕ್ ಸಾಂಗ್ ಶೈಲಿಯಲ್ಲಿ ಬರ್ದಿದ್ದೆ. ಅಂದ್ರೆ ಒಬ್ಳು ಹುಡುಗಿ ಇರ್ತಾಳೆ, ಆಕೆ ವಿರಹಿ ಆಗಿರ್ತಾಳೆ, ಆಕೆ ತನ್ನ ಪ್ರಿಯಕರನಿಗೋಸ್ಕರ ಕಾಯ್ತಿರ್ತಾಳೆ. ನಾನೀಗ ಅದರ 3 ಪಲ್ಲವಿಗಳನ್ನ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. 1 2 3 4 5 6 7 8 9 10 11 12 13 13 करूं दिन गिन गिन के इंतजार, आजा पिया आई बहार। 14 को तेरा संदेशा आया, 15 को आऊंगा ये कहलाया, 14 को आया न 15 को तू, तड़पा के मुझको तूने क्या पाया, 16 को भी 16 किए थे सिंगार, आजा पिया आई बहार। 17 को समझी, ಇನ್ನು 2 ಚಪ್ಪಾಳೆ ಬಾಕಿ ಇದೆ. 17 को समझी संग छूट गया, 18 को दिल टूट गया, रो रो गुजारा मैंने सारा 19, 20 को दिल के टुकड़े हुए 20, फिर भी नहीं दिल से गया तेरा प्यार, आजा पिया आई बहार। 21 बीती 22 गई, 24 गुजरी 25 गई, 25 26 ने मारा मुझे, बिरहा की चक्की में मैं पिस गई, दिन बस महीने के हैं और 4, आजा पिया आई बहार। ಈ ಹಾಡು ಮೀನಿಂಗ್ಲೆಸ್ ಆಗಿದೆಯಾ? ನೋಡಿ, ಈಗ ನಿಮ್ಮ ಜಗಳ ನನ್ನ ಜೊತೆ ಅಲ್ಲ, ಈ ಜನರ ಜೊತೆ. ಇವತ್ತಿನ ಕಾಲದಲ್ಲಿ ಬರ್ತಿರೋ ಹಾಡುಗಳು ಏನಿವೆ, ಹಾ, ಅವುಗಳ ಬಗ್ಗೆ ನಿಮ್ಗನ್ಸುತ್ತಾ ಅವು ಕೂಡ ಕೇವಲ ಪಾಪ್ಯುಲಾರಿಟಿಗಾಗಿ ಬರೀಲಾಗ್ತಿದೆ ಅಂತ? ಆದ್ರೆ ಅವು ಪಾಪ್ಯುಲರ್ ಆಗಲ್ಲ. ಅದೇ ಬೇಸರ ಆಗೋದು. ನಿಜ ಏನಂದ್ರೆ, ನಾನು ನನ್ನ ಜೀವನದಲ್ಲಿ ಇಷ್ಟು ವರ್ಷಗಳಿಂದ ಸ್ಕ್ರಿಪ್ಟ್ ಬರ್ದಿದ್ದೀನಿ, ಹಾಡುಗಳನ್ನ ಬರ್ದಿದ್ದೀನಿ. ಒಂದೇ ಒಂದು ಲೈನ್ನ ಕೂಡ ನಾನು ಅಶ್ಲೀಲವಾಗಿ ಬರ್ದಿಲ್ಲ. ಯಾರು ಕೂಡ ಹೇಳಲ್ಲ ವಲ್ಗರ್ ಆಗಿದೆ ಅಂತ. ನಾನು ಬರ್ದಿರೋಂಥ ಹಾಡುಗಳು ಅವು ಸಿಚುವೇಶನ್ಗಿರುತ್ತೆ, ಸಂದರ್ಭಕ್ಕೆ ತಕ್ಕಂತಿರುತ್ತೆ. ಎಷ್ಟು ಪಿಕ್ಚರ್ಗಳನ್ನ ಬಿಟ್ಟಿದ್ದೀನಿ, ನೀವು ನಂಬಲ್ಲ ರಜತ್ ಅವರೇ. ನನಗೆ ಆ ಸಿಚುವೇಶನ್ ವಲ್ಗರ್ ಅಂತ ಅನ್ಸಿದ್ರೆ ಆ ಪಿಕ್ಚರೇ ಬಿಟ್ಟಿದ್ದೀನಿ. ನನಗೆ ಕೆಲವೊಂದ್ಸಲ ಪಿಕ್ಚರ್ ಟೈಟಲ್ ಇಷ್ಟ ಆಗಿಲ್ಲ ಅಂದ್ರೆ ಆ ಪಿಕ್ಚರೇ ಮಾಡಲ್ಲ. ಕುಚ್ ಕುಚ್ ಹೋತಾ ಹೇ ಇದೇ ಕಾರಣಕ್ಕೆ ಅಲ್ವಾ ಬಿಟ್ಟಿದ್ದು? ನಾನು ಆ ಸಿನಿಮಾನು ಬಿಟ್ಬಿಟ್ಟೆ. ಆದರೆ ನನಗೆ ಒಂದು ಸಿನಿಮಾದ ಬಗ್ಗೆ ಬೇಜಾರಿದೆ. ಏನಂದ್ರೆ, ಆ ಸಿನಿಮಾನ ಯಾಕೆ ಬಿಟ್ಟೆ ಅಂತ. ನನಗೆ ಆ ಪಿಕ್ಚರ್ ಟೈಟಲ್ ಇಷ್ಟ ಆಗಿರಲಿಲ್ಲ. ಇವತ್ತು ಯೋಚನೆ ಮಾಡಿದ್ರೆ ಅನ್ಸುತ್ತೆ ಅದ್ರಲ್ಲಿ ಏನ್ ತಪ್ಪಿತ್ತು ಅಂತ. ಇದು ಸತ್ಯ. ಒಳ್ಳೆ ಸಿನಿಮಾ ಆಗಿತ್ತಾ? ಹಾ, ತುಂಬಾ ಒಳ್ಳೆ ಪಿಕ್ಚರ್ ಆಗಿತ್ತು. ಈಗ ಅವರ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಕಲ್ಹೋನಾ ಹೋ ಮಾಡಿದ್ದೀನಿ, ಮುಂದಿನ ಪಿಕ್ಚರ್ನಲ್ಲೂ ಕೆಲಸ ಮಾಡ್ತಿದ್ದೀನಿ. ಒಂದು ಒಳ್ಳೆ ಸಿನಿಮಾ ನನ್ನ ಕೈ ತಪ್ಪಿ ಹೋಯ್ತು. ಆದ್ರೆ ನನಗೆ ಅದರ ಟೈಟ್ಲ್ ಮೇಲೆ ಅನುಮಾನ ಇತ್ತು. ಏನಿದು ಕುಚ್ ಕುಚ್ ಹೋತಾ ಹೇ, ಏನಿದ್ರ ಅರ್ಥ ಅಂತ. ಸೊ ಬಿಟ್ಬಿಟ್ಟೆ. ನೋಡಿ, ನಾನು ಅಷ್ಟು ಕೇರ್ಫುಲ್ ಆಗಿ ಕೆಲಸ ಮಾಡ್ತೀನಿ. ನೀವು ನಂಬೋದಿಲ್ಲ ಅನ್ಸುತ್ತೆ, ಎಷ್ಟೋ ಪಿಕ್ಚರ್ಗಳಿವೆ, ಅವುಗಳ ಬಗ್ಗೆ ಬೇಜಾರಾಗಲ್ಲ. ಬೇಜಾರಾಗೋದು ಅಂದ್ರೆ ಕುಚ್ ಕುಚ್ ಹೋತಾ ಹೇ ಪಿಕ್ಚರ್ಗೆ ಮಾತ್ರ. ಆ ಪಿಕ್ಚರ್ ನೋಡಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಮಿಕ್ಕಿದ್ರ ಬಗ್ಗೆ ಅಷ್ಟು ಬೇಜಾರಾಗಿಲ್ಲ. ಅವುಗಳಲ್ಲಿ ಎಷ್ಟೋ ಹಿಟ್ ಆಗಿವೆ. ಆದ್ರೆ ಇವತ್ತಿನ ಕಾಲದಲ್ಲಿ ಹಳೆ ಹಾಡುಗಳನ್ನ ಇಟ್ಕೊಂಡು ಯಾವ ತರಹದ ವಿಡಿಯೋ ಮಾಡ್ತಿದ್ದಾರೆ, ಅದರಿಂದ ನಿಮ್ಗನ್ಸುತ್ತಾ ಏನಂದ್ರೆ? ನಾಚಿಕೆ ಆಗ್ಬೇಕು. ನಾನು ಕೇವಲ ಇಲ್ಲಿ ಮಾತ್ರ ಹೇಳ್ತಾ ಇಲ್ಲ, ನಾನು ಟಿವಿನಲ್ಲಿ ಮತ್ತೆ ಪತ್ರಿಕೆಗಳಲ್ಲಿ ತುಂಬಾ ಸಲ ಈ ವಿಚಾರ ಹೇಳಿದ್ದೀನಿ. ಏನಂದ್ರೆ, ಇದನ್ನ ತಡೆಯೋ ಕೆಲಸ ಆಗ್ಬೇಕು ಅಂತ. ಹಾಗೆ ನೋಡಿ, ಯಾವ ರೀತಿ ತಾಜ್ ಮಹಲ್ ಮತ್ತೆ ಅಜಂತಾ ಎಲ್ಲೋರ ನಮ್ಮ ನ್ಯಾಷನಲ್ ಹೆರಿಟೇಜ್ ಆಗಿವೆ, ಅದೇ ರೀತಿ ನಾನು ಭಾವಿಸ್ತೀನಿ ಲತಾ ಮಂಗೇಶ್ಕರ್ ಅವರ ಹಾಡುಗಳು, ಮೊಹಮ್ಮದ್ ರಫಿ ಅವರ ಹಾಡುಗಳು, SD ಬರ್ಮನ್ ಅವರ ಹಾಡುಗಳು, ಅನಿಲ್ ಬಿಸ್ವಾಸ್ ಅವರ ಹಾಡುಗಳು ಕೂಡ ನಮ್ಮ ನ್ಯಾಷನಲ್ ಹೆರಿಟೇಜ್ ಆಗಿವೆ. ಅವುಗಳನ್ನ ಪ್ರೊಟೆಕ್ಷನ್ ಮಾಡಬೇಕು. ನಾಳೆ ಯಾರಾದ್ರೂ ಬಂದು ಹೇಳ್ತಾರೆ, ನಾನು ಅಜಂತಾದಲ್ಲಿ ಸೈಕಡೆಲಿಕ್ ಲೈಟ್ ಹಾಕ್ತೀನಿ ಅಂತ, ನಾನು ತಾಜ್ ಮಹಲಲ್ಲಿ ಡಿಸ್ಕೋ ಲೈಟ್ ಹಾಕ್ತೀನಿ ಅಂತ. ಅದೇ ಥರ ನೀವು ಈ ಹಾಡುಗಳು ಏನಿವೆ, ಈ ಹಳೆ 40s ಅಥವಾ 50s ಹಾಡುಗಳು, ಇವುಗಳಿಗೆ ಡಿಸ್ಟಾರ್ಷನ್ ಮತ್ತೆ ರ್ಯಾಪ್ ಹಾಕ್ತಾ ಇದ್ದೀರಾ, ಜಂಕಾರ್ ಬೀಟ್ ಹಾಕ್ತಿದ್ದೀರಾ. ಅದರ ವಿಡಿಯೋಸ್ ಎಷ್ಟು ಕೆಟ್ಟದಾಗಿರುತ್ತೆ ಅಂದ್ರೆ ಈ ಮ್ಯೂಸಿಕ್ ಕಂಪನಿಗಳನ್ನ ತಡಿಲೇಬೇಕು.
ಯಾರ್ ತಡಿತಾರೆ ಜಾವೇದ್ ಸಾಬ್? ಸರ್ಕಾರ ಇದಕ್ಕೆ ಅಂತ ಕಾನೂನು ಮಾಡಬೇಕು. ಯಾವತ್ತಾದ್ರೂ ಫಿಲ್ಮ್ ಇಂಡಸ್ಟ್ರಿ ಅವರೆಲ್ಲ ಒಟ್ಟಿಗೆ ಸೇರಿ ಇದ್ರ ಬಗ್ಗೆ ಧ್ವನಿ ಎತ್ತಿದಾರಾ? ಫಿಲಿಂ ಇಂಡಸ್ಟ್ರಿ ಧ್ವನಿ ಎತ್ತಲಿ ಬಿಡ್ಲಿ, ನೀವು ನನ್ನ ಅಭಿಪ್ರಾಯ ಕೇಳಿದ್ರಿ, ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನ್ನ ಅಭಿಪ್ರಾಯ ಇದು. ಈ ಅಭಿಪ್ರಾಯನ ನಾನು 10 ಸಲ ಹೇಳಿದ್ದೀನಿ. ಈ ವ್ಯಕ್ತಿಗಳಿಗೆ ಅವ್ರಿಗೆ ಯಾವ ಹಕ್ಕು ಇಲ್ಲ ಹಳೆ ಹಾಡುಗಳನ್ನ ಈ ರೀತಿ ಮಾಡೋದಕ್ಕೆ. ಆದ್ರೆ ಕಾನೂನ್ ಪ್ರಕಾರ ಕಾಪಿರೈಟ್ ಆಕ್ಟ್ ನಲ್ಲಿ ಅಧಿಕಾರ ಇದೆ. ಯಾರಾದ್ರೂ ಒಂದ್ ವೇಳೆ ಹೀಗೆ ಇದ್ರೆ ಲಾನ ಚೇಂಜ್ ಮಾಡಿ. ಒಂದ್ ವೇಳೆ ಆ ಯಾಕಂದ್ರೆ ಅದು ಹಾಡು ತಪ್ಪು. ಹಳೇದಾಗಿದ್ರೆ ನೋಡಿ, ಅದನ್ನ ಬಳಸ್ಬೋದು ಕಾಪಿರೈಟ್ ಅಂತ. ಆಕ್ಟ್ ಅನ್ನ ಮಾಡಿದ್ರಲ್ಲ, ಆಗೆಲ್ಲ ಬಹಳಷ್ಟು ವಿಷಯಗಳು ಅದರಲ್ಲಿ ಇರ್ಲಿಲ್ಲ. ಈಗ ಈ ತರ ಅಸಭ್ಯತನ ಆಗ್ತಿದೆ ಅಂದ್ಮೇಲೆ ಕಾನೂನಲ್ಲಿ ಬದಲಾವಣೆ ತರಬೇಕು. ಯಾರ್ಯಾರು ಇದರಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೋ ಅವರ ಜೊತೆನೂ ನಿಮ್ಮ ಪರಿಚಯ ಇದೆ. ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ? ನನ್ನ ಪ್ರಕಾರ ಸಾಮಾನ್ಯವಾಗಿ ಈ ಮ್ಯೂಸಿಕ್ ಫ್ರೆಟರ್ನಿಟಿ ಏನಿದೆ, ಅದು ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ಬೋದು ಅಥವಾ ರೈಟರ್ಸ್ ಇರ್ಬೋದು, ಅವ್ರಿಗೂ ಈ ವಿಷಯ ಇಷ್ಟ ಇಲ್ಲ. ಲತಾ ಮಂಗೇಶ್ಕರ್ ಅಥವಾ ನೌಶಾದ್ ಸಾಬ್, ಲತಾಜಿ ಹತ್ರ ಕೇಳಿ ಒಂದ್ಸಲ, ಹೇಗನ್ಸುತ್ತೆ, ಅವ್ರಿಗಿಷ್ಟ ಆಗುತ್ತಾ ಅಂತ. ಏ ಮೇರೆ ಲಾಲ್ ದುಪಟ್ಟ ಮಲ್ಮಲ್ಕ ಅವ್ರ ಹಾಡು ಏನಿದೆ, ಎಷ್ಟು ಸೂಪರ್ ಹಿಟ್ ಹಾಡೋದು, ಅಷ್ಟು ಚೆನ್ನಾಗಿತ್ತ ಆ ಹಾಡು. ಈಗ ಅದರ ಸ್ಥಿತಿ ಹೇಗಾಗಿದೆ ಅಂದ್ರೆ, ನಾನು ಅವರ 75th ಬರ್ತ್ಡೇ ಇತ್ತು, ಆಗ ಹೋಗಿದ್ದೆ. ಅಲ್ಲಿ ಒಬ್ರು ಧೈರ್ಯನ ಮೆಚ್ಚಲೇಬೇಕು. ಏನಂದ್ರೆ ಸ್ಟೇಜ್ ಮೇಲೆ ಹೋಗಿ ಲತಾಜಿಯವ್ರ ಮುಂದೆನೆ ಆ ಹಾಡನ್ನ ಹಾಡಿದ್ರು, ಅದು ರ್ಯಾಪ್ ತರ. ಅದಾದ್ಮೇಲೆ ನಾನು ಸ್ಟೇಜ್ ಮೇಲೆ ಹೋದೆ, ಆಗ ಹೇಳಿದೆ, ಲತಾಜಿಯವರೇ ನಿಮಗೆ 2 ವಿಷಯಗಳಿಗೆ ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ ಅಂತ. ಒಂದು, ಅವರ 75th ಬರ್ತ್ಡೇ ಇತ್ತು, ಅದಕ್ಕೆ ಶುಭಾಶಯ ಹೇಳ್ತೀನಿ. 2ನೇ ಶುಭಾಶಯ ಏನು ಅಂದ್ರೆ, ನೀವು ಹಾಡಿದ್ರಲ್ಲ ಲಾಲ್ ದುಪಟ್ಟ ಮಲ್ಮಲ್ಕ ಅಂತ, ನೀವು ಕನ್ಸಲ್ಲೂ ಅನ್ಕೊಂಡ್ರಲ್ಲ ದುಪ್ಪಟ್ಟನ ಒಂದಿನ ಈ ಬಣ್ಣದಲ್ಲೂ ನೋಡ್ತೀರಾ ಅಂತ ಹೇಳಿದೆ. ನಿಮ್ಮ ಶಾಯರಿಯಲ್ಲಿ ಒಂದು ತಾಜಾತನ ಇರುತ್ತೆ, ಒಂದು ಮುಗ್ಧತೆ ಇರುತ್ತೆ, ಒಂದ್ ರೀತಿ ಹುಡುಗಾಟಿಕೆ ಇರುತ್ತೆ. ಆದ್ರೆ ನೀವು ಸಿನಿಮಾ ಪ್ರಪಂಚಕ್ಕೆ ಸೇರಿದವರು, ನೀವು ಪಾಲಿಟಿಕ್ಸ್ಗೂ ಸೇರಿದವರು. ಹಾಗಿದ್ದಾಗ ನಿಮ್ ಶಾಯರಿಗಳಲ್ಲಿ ಇನ್ನೋಸೆನ್ಸ್ ಮತ್ತೆ ತಾಜಾತನ ಹೇಗುಳಿಸ್ಕೊಳಕ್ ಸಾಧ್ಯ ಆಗಿದೆ? ನಾನಿದನ್ನ ಸ್ವಲ್ಪ ಬೇರೆ ರೀತಿ ಕೇಳೋದಾದ್ರೆ, ಕೇಳಿ. 60 ವರ್ಷದ ವಯಸ್ಸಿನಲ್ಲಿ ನೀವು ಯೌವನದಲ್ಲಿ ಮಾಡೋದನ್ನೆಲ್ಲ ಹೇಗ್ ಮಾಡ್ತಾ ಇದ್ದೀರಾ? ನೋಡಿ, ಇದಕ್ಕೆ ನೇರವಾದ ಉತ್ತರ ಏನಂದ್ರೆ, ಈ ಶಾಯರಿಯ ಸಂಬಂಧ ಕೂದಲು ಬೆಳ್ಳಗಾಗೋದ್ರ ಮೇಲಲ್ಲ, ಹೃದಯ ಕಪ್ಪಗಿರೋದ್ರ ಮೇಲೆ. ಎಲ್ಲಿವರೆಗೂ ಹೃದಯ ಕಪ್ಪಗಿದೆಯೋ ಅಲ್ಲಿವರೆಗೂ ವ್ಯಕ್ತಿ ಶಾಯರಿ ಬರೀತಾನೆ. ಈ ಯೌವನದ ಭಾವನೆ ಏನಿದೆ, ಇದನ್ನ ನೀವು ಯಾವಾಗ್ಲಾದ್ರೂ ಶಾಯರಿನಲ್ಲಿ ಹೇಳಿದ್ದೀರಾ? ನೀವು ನನ್ನ ಹಾಡುಗಳನ್ನ ಕೇಳಿಲ್ಲ ಅನ್ಸುತ್ತೆ. ಆಗಾಗ ಕೇಳ್ತಾ ಇರಿ, ಆಯ್ತಾ? ನಿಮ್ ಪ್ರಶ್ನೆಯಿಂದ ನನಗೀಗ ಗೊತ್ತಾಗ್ತಿದೆ. ಇತ್ತೀಚೆಗೆ ನೀವು ಯಾವ ಹಾಡನ್ನ ಕೇಳಿದ್ರಿ? ಅಲ್ಲ, ನಾನು ನಿಮ್ಗೆ ಪ್ರಶ್ನೆ ಮಾಡ್ತೀನಿ, ಇತ್ತೀಚೆಗೆ ಯಾವ ಹಾಡು ಇಷ್ಟ ಆಯ್ತು? ಯಾರ್ದಾದ್ರೂ ಪರವಾಗಿಲ್ಲ. ನಿಮ್ ಬಗ್ಗೆ ರಿಸರ್ಚ್ ಮಾಡ್ತಾನೆ ನಾನು ನಿಮ್ಮ ಹಾಡುಗಳನ್ನ ಕೇಳಿದೆ. ಹೌದಾ? ನೋಡಿ, ಮತ್ತೆ ನನ್ನ ಬಗ್ಗೆ ನಿಮ್ಮ- ರಿಸರ್ಚ್ ಮಾಡಿದ್ರಿಂದ ಎಷ್ಟು ಪ್ರಯೋಜನ ಆಯ್ತು ನಿಮ್ಮ ಅಂತ. ಎಷ್ಟೊಂದು ಹಾಡುಗಳನ್ನ ಕೇಳ್ಬೇಕಾಗ್ ಬಂತು. ಹೇಳಿ, ಎಷ್ಟು ಒಳ್ಳೇದಾಯ್ತು ಅಂತ. ಅದಕ್ಕೆ ಈ ಹಾಡನ್ನ ಕೇಳ್ಬೇಕಾಗ್ ಬಂತು. ಏಕ್ ಲಡ್ಕಿ ಕೋ ದೇಖಾ ತೋ ಐಸಾ ಲಗಾ. ಇದ್ರಲ್ಲಿ ನಿಮ್ಗೆ ಯಾವ್ದಕ್ಕೆ ಆಶ್ಚರ್ಯ ಆಯ್ತು, ಲಡ್ಕೀಗ ಅಥವಾ ದೇಕಾಗ? ನನಗನ್ನಿಸ್ತು ಈ ವಯಸ್ಸಿನಲ್ಲೂ ಕೂಡ ಹೀಗ್ ನೋಡ್ತಿದ್ದೀರಲ್ಲ ಅಂತ. ಇದು ಆ ಹುಡುಗಿ ಚಮತ್ಕಾರ ಅಲ್ವಾ, ನಂದಲ್ಲ. ಆಪ್ಕೆ ಅದಾಲತ್ನಲ್ಲಿ ಈ ಮೊಕದ್ದಮೆ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ. ಆಪ್ಕೆ ಅದಾಲತ್ನಲ್ಲಿ ಇವತ್ತು ಪ್ರಶ್ನೆಗಳು ಮತ್ತು ಆರೋಪಗಳ ಮಧ್ಯೆ ಇದ್ದಾರೆ ಶಾಯರ್ ಜಾವೇದ್ ಅಖ್ತರ್. ಆಪ್ಕಿ ಅದಾಲತ್ನಲ್ಲಿ ಜಾವೇದ್ ಅಖ್ತರ್ ಮೇಲೆ ಇರುವ ಆರೋಪ, ಇವರು ಹಣ ಸಂಪಾದನೆ ಮಾಡೋಕ್ಕೋಸ್ಕರ ರಾಜಿ ಮಾಡ್ಕೊಂಡಿದ್ದಾರೆ. ಈ ಮಾತು ನಿಜನಾ? ಏನಂದ್ರೆ, ನೀವು ಎಷ್ಟು ಹಾಡುಗಳನ್ನ ಬರ್ದಿದ್ದೀರೋ ಅದರಲ್ಲಿ ಯಾವುದರಲ್ಲೂ ವಲ್ಗಾರಿಟಿ ಇಲ್ಲ, ಎಲ್ಲೂ ಕೂಡ ನೀವು ರಾಜಿ ಮಾಡ್ಕೊಂಡಿಲ್ಲ. ಆದ್ರೆ ಯಾವಾಗ ನೀವು ಕೇವಲ ಹಣಕ್ಕಾಗಿ ಬರೀತೀರಾ, ಯಾವುದೋ ಉದ್ಯಮಿಯ ಮದುವೆಗಾಗಿ ನೀವು ಸ್ಕ್ರಿಪ್ಟ್ ಬರೀತಿರಲ್ಲ, ನಾಟಕ ಬರೀತಿರಲ್ಲ, ಆಗ ಅದು ನಿಮ್ಗೆ ರಾಜಿ ಅಂತ ಅನ್ಸಲ್ವಾ? ನೋಡಿ, ಅದು ಯಾವುದೋ ಉದ್ಯಮಿದಲ್ಲ. ನೀವು ಎಲ್.ಎನ್. ಮಿತ್ತಲ್ ಸಾಬ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಲಕ್ಷ್ಮೀ ನಿವಾಸ್ ಮಿತ್ತಲ್ ಅವರು ಗೆಳೆಯರು. ನಾನು ಅವ್ರಿಗೋಸ್ಕರ ಸ್ಕಿಟ್ ಏನ್ ಬರ್ದಿದ್ದೆ, ಅದು ಬಿಸ್ನೆಸ್ ಆಗಿರ್ಲಿಲ್ಲ. ಆ ಸ್ಕಿಟ್ನ ಖುದ್ದಾಗಿ ಅವ್ರುಗಳೇ ಪರ್ಫಾರ್ಮ್ ಮಾಡಿದ್ರು. ಎಲ್.ಎನ್. ಮಿತ್ತಲ್, ಅವರ ಪತ್ನಿ, ಅವರ ಮಗ, ಅವರ ಸೊಸೆ, ಈ 4 ಜನ ಸೇರಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ರು. ಇದೊಂದು ಫ್ಯಾಮಿಲಿ ಅಫೈರ್. ಈಗ ಯಾಕಂದ್ರೆ ನೋಡಿ, ಹೈ ಪ್ರೊಫೈಲ್ ವ್ಯಕ್ತಿಗಳು, ಅದಕ್ಕೆ ಅಷ್ಟೊಂದು ಸುದ್ದಿ ಆಯ್ತು. ನನಗೆ ಎಷ್ಟೋ ಸ್ನೇಹಿತರಿದ್ದಾರೆ, ಅವ್ರ ಮಕ್ಕಳ ಮದುವೆ ಆದಾಗ ನಾನು ಈ ತರ ವಿಷಯಗಳನ್ನ ಮಾಡಿದ್ದೀನಿ. ನೋಡಿ, ನಾವೇನ್ ಕಾಂಟ್ರಿಬ್ಯೂಟ್ ಮಾಡಕ್ಕಾಗತ್ತೆ ಆ ವ್ಯಕ್ತಿಗಳ ಜೀವನದಲ್ಲಿ ಅಥವಾ ಆ ಖುಷಿ ಸಮಯದಲ್ಲಿ, ನಾವೇನ್ ಕೆಲಸ ಮಾಡ್ತೀವೋ ಅದರಿಂದನೇ ಮಾಡಬೇಕು. ಆದ್ರೆ ಅದನ್ನ ನೀವು ಒಂದು ಬಿಸ್ನೆಸ್ ಪ್ರಪೋಸಲ್ ಅಂತ ಅನ್ಕೋಬೇಡಿ. ಆದ್ರೆ ಆ ಸಮಯದಲ್ಲಿ ಪತ್ರಿಕೆಗಳಲ್ಲಿ ಹೀಗ್ ಬಂದಿತ್ತು, ಏನಂದ್ರೆ ಆ ಸ್ಟೀಲ್ ಗೀಲ್ ಪ್ಯಾರ್ ವ್ಯಾರ್ ಇದೆಲ್ಲ ಇಲ್ಲ, ಬರ್ದಿದ್ರಿ ಅದ್ರಲ್ಲಿ ಈ ತರ ಹಣಕ್ಕೋಸ್ಕರ ವರ್ಡ್ ಅಂತ. ಯಾವ್ದು ಇರ್ಲಿಲ್ಲ. ಅಂದ್ರೆ ಸ್ಟೀಲ್ ಪ್ಯಾರ್ ವಾರ್ ಈ ತರ ಪದಗಳು ಇರ್ಲಿಲ್ಲ. ಇನ್ನೂ ಕೆಲವು ಅಂದ್ರೆ ಪದಗಳಿವೆ. ದೊಡ್ಡದಾಗಿರುತ್ತಲ್ಲ, ಏನಂದ್ರೆ ಅವರ ಈಗ ಫ್ಯಾಮಿಲಿ ಡೀಟೇಲ್ಸೇ ಅಲ್ವಾ, ಅವರ ಮನೆ ಡೀಟೇಲ್ಸ್ ಏನಿದೆ, ಅವರ ಪರಸ್ಪರ ಸಂಬಂಧ ಹೇಗಿದೆ, ಅದ್ರ ಮೇಲೆ ನಾನೊಂದು ಫನ್ನಿಯಾಗಿ ಬರ್ದೆ. ಜನಗಳಲ್ಲಿ ತುಂಬಾ ಜನ ನಿಮ್ಮನ್ನ ಪ್ರಶ್ನೆ ಕೇಳಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ನೀವು ಕೇಳಿ. ಫಿಲ್ಮ್ಗಳಲ್ಲಿ ಸಂಭಾಷಣೆಗಳು ಕೀಳ್ಮಟ್ಟಕ್ಕೆ ಇಳಿತಿವೆ. ಈ ಸ್ಥಿತಿ ಏನಿದೆ ಈಗ, ಈ ಸಮಯದಲ್ಲಿ ನಿಮಗೆ ಅನಿಸ್ತಿಲ್ವಾ? ಅಂದ್ರೆ ನೀವು ಮತ್ತೆ ನಿಮ್ಮ ಲೇಖನಿನ ಎತ್ಕೊಂಡು ಒಂದು ಯಾವುದಾದ್ರೂ ಒಳ್ಳೆ ಸಂಭಾಷಣೆ ಇರೋ ಫಿಲ್ಮ್ನ ನೀವು ನಿಮ್ಮ ಕಡೆಯಿಂದ ಶುರು ಮಾಡಬೇಕು ಮತ್ತು ಒಂದು
ಹೊಸ ಯುಗದ ಆರಂಭ ಮಾಡಬೇಕು ಅಂತ? ನೋಡಿ, ಇದೊಂದು ದೊಡ್ಡ ಅಹಂಕಾರ ಅಥವಾ ಗರ್ವದ ಮಾತನ್ಸುತ್ತೆ. ಒಂದ್ ವೇಳೆ ನಾನು ಹೀಗೆ ಅನ್ಕೊಂಡ್ರೆ, ಫಿಲಂಗಳಲ್ಲಿ ಸಂಭಾಷಣೆ ಕೀಳುಮಟ್ಟ ಕೀಳಿತಾ ಇದೆ, ನಾನ್ ಪೆನ್ ತಗೊಂಡು ಎಲ್ಲ ಸರಿ ಮಾಡ್ಬಿಡ್ತೀನಿ ಅಂತ. ನಾನು ಅಷ್ಟು ದೊಡ್ಡದಾಗೆಲ್ಲ ಯೋಚನೆ ಮಾಡಲ್ಲ. ಆದ್ರೆ ಹೌದು, ನೀವು ಹೇಗೆ ಸಿನಿಮಾಗಳನ್ನ ನೋಡ್ತಿರೋ ನಾನು ಹಾಗೆ ಸಿನಿಮಾಗಳನ್ನ ನೋಡ್ತೀನಿ. ನಾನು ಬರಿತಾನೇ ಇರಲ್ಲ. ಈಗ ಫಿಲಂಗಳಲ್ಲಿ ಏನ್ ಸಂಭಾಷಣೆ ಇದೆ ಮತ್ತೆ ಹೇಗೆ ಸಾಮಾನ್ಯವಾಗಿ ಹಾಡುಗಳು ಬರ್ತಿವೆ, ಅವು ನಿಮಗೆ ಹೇಗೆ ಇಷ್ಟ ಆಗ್ತಿಲ್ವೋ ನನಗೂ ಹಾಗೆ ಇಷ್ಟ ಆಗ್ತಿಲ್ಲ. ಕೆಲವು ಸಲ ನಾನು ಯೋಚನೆ ಮಾಡಿದ್ದೀನಿ, ಏನಂದ್ರೆ ನಾನು ಬರೀ ಹಾಡುಗಳನ್ನ ಬರಿತಾ ಇದೆ ಎಷ್ಟು ವರ್ಷಗಳಿಂದ. ತುಂಬ ದಿನಗಳಾದ್ಮೇಲೆ ಲಕ್ಷ್ಯ ಆ ಫಿಲಮ್ಗೂ ಬರ್ದೆ. ನನ್ನ ಉದ್ದೇಶ ಏನು ಅಂದ್ರೆ, ಇನ್ನು ಮುಂದೆ ವರ್ಷದಲ್ಲಿ ಕನಿಷ್ಠ ಪಕ್ಷ ಒಂದು ಸ್ಕ್ರಿಪ್ಟ್ ಆದರೂ ಬರಿತೀನಿ. ಹಾಗೆ ಚೆನ್ನಾಗಿ ಬರೆಯೋಕೆ ಪ್ರಯತ್ನ ಪಡ್ತೀನಿ. ಅದೆಷ್ಟು ಚೆನ್ನಾಗಿರುತ್ತೆ ಅನ್ನೋ ನಿರ್ಧಾರ ಬೇರೆಯವ್ರ ಕೈಲಿದೆ. ನೀವು ಇದನ್ ಹೇಳೋದು ಮರ್ತ್ಬಿಟ್ರೆ ಏನಂದ್ರೆ, ತುಂಬಾ ವರ್ಷಗಳ ಮೇಲೆ ನೀವು ಯಾವಾಗ ಸ್ಕ್ರಿಪ್ಟ್ ಬರೆದ್ರಿ ಲಕ್ಷ್ಯ ಸಿನಿಮಾಗೆ, ಆ ಸಿನಿಮಾ ಸರಿಯಾಗಿ ಓಡ್ಲಿಲ್ಲ. ಖಂಡಿತ. ಅದೆಷ್ಟು ಓಡ್ತು ಅಂತ ನೀವು ಕೇಳಿಲ್ಲ. ಕೇಳಿದಿದ್ರೆ ನಾನು ಹೇಳ್ತಾ ಇದ್ದೆ. ಮತ್ತೆ ಅದಕ್ಕೆ ಯಾಕಂದ್ರೆ ನಿಮ್ಮ ಬಗ್ಗೆ ನನ್ನ ಅಭಿಪ್ರಾಯ ಏನು ಅಂದ್ರೆ, ನೀವು ಗೆಲುವು ಮತ್ತು ಸೋಲಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದಿಲ್ಲ. ನೀವು ಸ್ಟ್ಯಾಂಡರ್ಡ್ಗೆ ಕೊಡ್ತೀರಾ. ಅದಕ್ಕೆ ಲಕ್ಷ್ಯ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡೆ. ನಿಮ್ಗೆ ಹೀಗೆ ಅನ್ನಿಸ್ಲಿಲ್ವಾ ಏನಂದ್ರೆ ಕಾಲಕ್ ಮುಂಚೆನೆ ಸ್ಕ್ರಿಪ್ಟ್ ಬರ್ದಿದ್ದೀನಿ ಅಂತ? ಗೊತ್ತಿಲ್ಲ. ಫರ್ಹಾನ್ ಡೈರೆಕ್ಷನ್ ಮಾಡಿದ್ದ, ಅದರಲ್ಲಿ ಒಂದು ಕೆಲಸ ತುಂಬಾ ಚೆನ್ನಾಗಿತ್ತು. ಅದರಲ್ಲಿದ್ದಂಥ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು. ಕ್ಯಾಮ್ರಾ ವರ್ಕ್ ಅದು ಕೂಡ ಚೆನ್ನಾಗಿತ್ತು. ಒಂದು ವೇಳೆ ಅದು ಸೂಪರ್ ಹಿಟ್ ಸಿನಿಮಾ ಆಗ್ಲಿಲ್ಲ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ನಾನೇ ಜನರ ಮನಸ್ಸಿಗೆ ತಲುಪೋ ಹಾಗೆ ಬರ್ದಿಲ್ಲ ಅಂತ ಅನ್ಸುತ್ತೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಈ ಯೋಚನೆ ಮಾಡೋ ಕೆಲಸ ಫರ್ಹಾನ್ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಮುಂದಿನ ಸಿನಿಮಾ ನಿಮ್ ಕೈಲಿ ಬರ್ಸ್ಬೇಕಾ ಬೇಡ್ವಾ ಅಂತ. ಹೌದು, ಖಂಡಿತ ಹೌದು. ಅದರಲ್ಲೂ ಮೊದಲನೇದನ್ನ ಅವನೇ ಖುದ್ದಾಗಿ ಬರ್ತಿದ್ದ, ತುಂಬಾ ಚೆನ್ನಾಗಿ ಬರ್ತಿದ್ದ. ಪ್ರತಿ ಕಾಲದ ಸೂಪರ್ ಹಿಟ್ ಹಾಡುಗಳ ಹಿಂದೆ ಒಂದೇ ಹೆಸರು ಇರುತ್ತೆ, ಅದು ಜಾವೇದ್ ಅಖ್ತರ್. ನಿಮ್ಮನ್ಸಲ್ಲಿ ಯಾವ್ದಾದ್ರೂ ಸ್ವತಃ ನೀವೇ ಬರ್ದಿರೋದು, ನಿಮಗೆ ನೆನ್ಪಿರೋದು ಏನಾದ್ರೂ ಇದೆಯಾ ಸಾಂಗು? ಮತ್ತೆ ನಿಮ್ ಫೇವ್ರೆಟ್ ಸಾಂಗ್ ಯಾವುದು? ನಾನ್ ನಿಮ್ಗೆ ನಿಜ ಹೇಳ್ತೀನಿ, ಏನಂದ್ರೆ ನನ್ನ ಯಾವುದೇ ಹಾಡು ನನ್ನ ಫೇವ್ರೆಟ್ ಹಾಡಲ್ಲ. ಏನಾಗುತ್ತೆ ಅಂದ್ರೆ, ಯಾವಾಗ ಒಂದು ಹಾಡನ್ನ ನೀವು ಬರೀತಾ ಇರ್ತೀರಾ, ನೀವು ಅದರಲ್ಲೇ ಮುಳುಗೋಗಿರ್ತೀರಾ. ಅದು ಚೆನ್ನಾಗಿದೆ ಅಂತ ಅನ್ಸುತ್ತೆ, ಆ ಸಮಯದಲ್ಲಿ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ರೆಕಾರ್ಡಿಂಗ್ ಆಗುತ್ತೆ, ತುಂಬಾ ಥ್ರಿಲ್ ಆಗಿರುತ್ತೆ, ಒಂದೆರಡು ದಿನ ನೆನಪು ಕೂಡ ಇರುತ್ತೆ. ಆಮೇಲೆ ಇನ್ನೊಂದು ಹಾಡಲ್ಲಿ ಇನ್ವಾಲ್ವ್ ಆಗ್ಬಿಡ್ತೀವಿ. ಆಗ ಅದು ತುಂಬಾ ಮುಖ್ಯ ಆಗ್ಬಿಡುತ್ತೆ. ಹಾಗಾದ್ರೆ ಇವತ್ತು ಮತ್ತೆ ಈಗ ನೀವು ಯಾವ ಹಾಡು ಬರ್ದಿದ್ದೀರೋ ಅದನ್ನ ಹೇಳ್ಬಿಡಿ. ನೋಡಿ, ಈಗಷ್ಟೇ ಕಳೆದ ವಾರ ಸುನಾಮಿಯ ಹಿನ್ನೆಲೆಯಲ್ಲಿ ನಾನು ಒಂದು ಹಾಡನ್ನ ಬರ್ದಿದ್ದೆ. ಆ ಹಾಡು ನನ್ನ ಹೃದಯವನ್ನೇ ತಟ್ಟಿತ್ತು ಅದನ್ನ ಬರೆಯುವಾಗ. जिंदगी पुकारती है, आओ हम तुम भी मिलके पुकारें. जिंदगी कब हारती है, आओ हम तुम भी दुख से न हारें. जख्म धरती के तन पर है कारी, कितने दिल हैं जो हमसे हैं भारी. दर्द की लहर है, जहर ही जहर है, आओ ये जहर मिलके उतारें. जिंदगी पुकारती है. ಜಾವೇದ್ ಅಖ್ತರ್ ಮೇಲೆ ಜನತಾ ಪ್ರಕರಣದ ಇನ್ನೊಂದು ಸುತ್ತು ಬ್ರೇಕ್ನ ನಂತರ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಕಟ್ಕಟಿಯಲ್ಲಿ ಹಾಜರಿದ್ದಾರೆ ಗೀತ ರಚನೆಕಾರ ಮತ್ತು ಸ್ಕ್ರಿಪ್ಟ್ ರೈಟರ್ ಜಾವೇದ್ ಅಖ್ತರ್. ಆಪ್ಕಿ ಅದಾಲತ್ನಲ್ಲಿ ಜಾವೇದ್ ಅಖ್ತರ್ ಮೇಲೆ ಇರುವ ಆರೋಪ, ಇವರು ಅರ್ಧ ಪೊಲಿಟಿಷಿಯನ್ ಆಗಿದ್ದಾರೆ. ನೀವು ಅರ್ಧ ಪೊಲಿಟಿಷಿಯನ್, ಯಾಕಂದ್ರೆ ನೀವು ರಿಲಕ್ಟೆಂಟ್ ಪೊಲಿಟಿಷಿಯನ್. ನೀವು ರಾಜಕೀಯದಲ್ಲಿ ಒಂದು ಹೆಜ್ಜೆ ಮುಂದೆ ಇಡ್ತೀರಾ ಮತ್ತೆ 2 ಹೆಜ್ಜೆ ಹಿಂದೆ ತಗೋತೀರಾ. ನಾನ್ ರಾಜಕೀಯದಲ್ಲಿ ಹೆಜ್ಜೆ ಇಡೋದನ್ನ ನೀವು ಯಾವಾಗ ನೋಡಿದ್ರಿ? ನಾವು ನಿಮ್ಮನ್ನ ನೋಡಿದೀವಿ ವೆಸ್ಟ್ ಬೆಂಗಾಲ್ನಲ್ಲಿ ಕ್ಯಾಂಪೇನ್ ಮಾಡ್ತಾ ಇರುವಾಗ. ನೋಡಿ, ಡೆಮೋಕ್ರಸಿ ಅನ್ನೋದು ಒಂದು ಬೇಸಿಸ್ ಮೇಲಿದೆ. ಏನಂದ್ರೆ, ಪ್ರತಿಯೊಬ್ಬ ಸಿಟಿಸನ್ ಏನಿದ್ದಾನೆ ಅವನು ರಾಜಕೀಯದಲ್ಲಿ ಇನ್ವಾಲ್ವ್ ಆಗ್ತಾನೆ. ವೋಟ್ ಹಾಕೋದು ಕೂಡ ರಾಜಕೀಯನೇ. ನೀವು ಒಂದು ಪಾರ್ಟಿಗೆ ವೋಟ್ ಹಾಕ್ತೀರಾ, ಒಂದು ಪಾರ್ಟಿಗೆ ಹಾಕಲ್ಲ. ಅಂದ್ರೆ ಪೊಲಿಟಿಕ್ಸ್ನಲ್ಲಿ ಪ್ರತಿಯೊಬ್ಬ ನಾಗರಿಕನು ಇನ್ವಾಲ್ವ್ ಆಗಿದ್ದಾನೆ ಮತ್ತವನು ಆಗಿರ್ಲೇಬೇಕು. ಕೆಲವು ಸಲ ನಿಮ್ಗೆ ಅನ್ಸುತ್ತೆ, ಏನಂದ್ರೆ ಮಾತಾಡೋದು ಅವಶ್ಯಕತೆ ಇರುತ್ತೆ. ಮತ್ತೆ ನಿಮ್ಮ ಗುಡ್ ವಿಲ್, ಜನ ನಿಮ್ಮ ಮೇಲೆ ಏನ್ ಕಾನ್ಫಿಡೆನ್ಸ್ ಇಟ್ಕೊಂಡಿರ್ತಾರೆ, ನಿಮಗೆ ಪ್ರೀತಿ ಕೊಟ್ಟಿರ್ತಾರೆ. ಅಂದ್ರೆ ಆಗ ನಿಮ್ಮ ಕರ್ತವ್ಯ ಏನಾಗಿರುತ್ತೆ, ನೀವು ಯಾವ್ದು ಸತ್ಯ ಅಂತ ಭಾವಿಸ್ತೀರೋ ಅದನ್ನ ಜನರ ಹತ್ರ ಹೇಳ್ಬೇಕು. ನಾನು ಅದನ್ನೇ ಮಾಡ್ತೀನಿ. ಮನಸ್ಸೊಳಗಿದೆ ರಾಜಕೀಯಕ್ಕೆ ಬರಬೇಕು ಅಂತ, ಒಂದು ಹೆಜ್ಜೆ ಮುಂದೆ ಇಡ್ತೀರಾ? ಇಲ್ಲ ನೋಡಿ, ರಾಜಕೀಯ ಕ್ಯಾಂಪೇನ್ನ ಅಂದ್ರೆ- ನೆಪದಲ್ಲಿ ನೋಡಿ, ರಾಜಕೀಯ ಅಂದ್ರೆ ಇದು ಯಾವ್ದಾದ್ರೂ ಪೊಲಿಟಿಕಲ್ ಪಾರ್ಟಿನ ಜಾಯ್ನ್ ಆಗೋದು. ನನಗದಿಷ್ಟ ಇಲ್ಲ. ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಜಾಯ್ನ್ ಆಗಲ್ಲ. ನಾನೊಬ್ಬ ನಾಗರಿಕ ಅಷ್ಟೇ. ನಾನು ಯೋಚನೆ ಮಾಡ್ತೀನಿ, ನೋಡ್ತೀನಿ, ಮತ್ತೆ ಮಾತಾಡ್ತೀನಿ. ಜಾವೇದ್ ಸಾಬ್, ನೀವು ಪೊಲಿಟಿಕಲ್ ಪಾರ್ಟಿನ ಈ ಕಾರಣಕ್ಕೆ ಜಾಯ್ನ್ ಆಗೋದಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ನೀವು ಅದರ ಚೌಕಟ್ಟಲ್ಲಿ ಇರ್ಬೇಕಾಗತ್ತೆ ಅಂತ. ಖಂಡಿತ ಹೌದು. ಯಾಕಂದ್ರೆ ಅವ್ರ ತತ್ವ ನನ್ನ ತತ್ವ ಆಗ್ಬಿಡುತ್ತೆ. ನನಗದಿಷ್ಟ ಇಲ್ಲ. ನನಗೆ ಯಾವ್ದ್ರ ಮೇಲೆ ವಿಶ್ವಾಸ ಇದೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಒಂದ್ ವೇಳೆ ತಪ್ಪು ಅನ್ಸಿದ್ರೆ ಅದನ್ನ ತಪ್ಪು ಅಂತೀನಿ, ಸರಿ ಅನ್ಸಿದ್ರೆ ಸರಿ ಅಂತ ಹೇಳ್ತೀನಿ. ನಾನು ಯಾವ್ದಾದ್ರೂ ಪಾರ್ಟಿ ಸೇರ್ಕೊಂಡ್ರೆ ಪಾರ್ಟಿ ಹೇಳುತ್ತೆ ಬೇಡ ಇದ್ರ ಬಗ್ಗೆ ಮಾತಾಡಬೇಡಿ ಅಂತ, ನನಗೆ ಸುಮ್ಮನೆ ಇರ್ಬೇಕಾಗತ್ತೆ. ಅಂದ್ರೆ ಇದು ಅವಕಾಶವಾದಿತನ ಅಲ್ವಾ? ಇವತ್ತು ಇಲ್ಲ. ಇವ್ರು ಒಳ್ಳೆಯವರು, ನಾಳೆ ಅವ್ರು ಹಾಗಲ್ಲ. ಒಳ್ಳೆಯವರು. ಯಾವ್ದನ್ನ ಯಾವ ಸಮಯದಲ್ಲಿ ಸರಿ ಅನ್ಸುತ್ತೋ ಅದನ್ನ ಹೇಳ್ಬೇಕು. ಇಲ್ಲಿ ಈ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ತುಂಬಾನೇ ವಿಷಯಗಳು ಬರುತ್ತೆ. ಪೊಲಿಟಿಕಲ್ ಎಕ್ಸ್ಪೀಡಿಯನ್ಸಿ, ಈ ವಿಷಯ ಮಾತಾಡೋದು ಸರಿ ಇಲ್ಲ ಅಂತ. ನನಗೇನು ಭಯ ಇಲ್ಲ. ನಾನು ಹೋಗಿ ಅಲ್ಲಿ ಓಟ್ ತಗೋಬೇಕಾ? ನನಗೇನ್ ಸರಿ ಅನ್ಸುತ್ತೋ ನಾನು ಹೇಳ್ತೀನಿ ಅಷ್ಟೇ.
ಯಾವ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇತ್ತು ಆಗ ನಿಮ್ಮ ಒಂದು ಇಂಟರ್ವ್ಯೂ ನೋಡಿದ್ದೆ. ಅದರಲ್ಲಿ ನೀವು ಹೇಳಿದ್ರಿ ತುಂಬಾ ಚೆನ್ನಾಗಿ ಸರ್ಕಾರ ನಡೆಸ್ತಾ ನಾನು ಇದ್ದಾರೆ ಯಾವತ್ತೂ ಇವ್ರು ಹಾಗೆ ಅಂತ. ಹೇಳಿಲ್ಲ. ಹಾ, ಹೇಳಿದ್ರೆ ನಾನು ನಿಮ್ಗೆ ನೀವೇ ಉದಾಹರಣೆ ತೋರ್ಸಿ. ಕೊಡ್ತೀನಿ. ನಿಮ್ಮನ್ನ ಕೇಳಿದ್ರು ಏನಂದ್ರೆ ಬಿಜೆಪಿ ಪವರ್ನಲ್ಲಿದೆ, 18 ಪಾರ್ಟಿಗಳ ಕೊಯಿಲಿಷನ್ ಸರ್ಕಾರ ಇದು. ಹೌ ಡು ಯು ಫೋರ್ಸಿ ದ ಫ್ಯೂಚರ್? ನೀವಾಗ ಏನು ಉತ್ತರ ಕೊಟ್ಟಿದ್ರಿ ಅದೊಂದು ಸ್ವಲ್ಪ ಕೇಳಿಸ್ಕೊಳ್ಳಿ. ಇನ್ ಆಲ್ ಫೇರ್ನೆಸ್, ಪೊಲಿಟಿಕಲ್ ಅಡ್ವರ್ಸರೀಸ್ ಆಫ್ ದ ಬಿಜೆಪಿ ಹ್ಯಾವ್ ಟು ಅಡ್ಮಿಟ್ ದಟ್ ದ ಟಾಪ್ ಪಾರ್ಟಿ ಲೀಡರ್ಶಿಪ್ ಇಸ್ ಎಕ್ಸ್ಟ್ರೀಮ್ಲಿ ಸೆನ್ಸಿಬಲ್. ದೇ ಆರ್ ಆಲ್ಸೋ ಪೊಲಿಟಿಕಲಿ ವೆರಿ ಕಾಂಪಿಟೆಂಟ್. ಸೊ ಐ ಡೋಂಟ್ ಥಿಂಕ್ ದೇ ವಿಲ್ ಲೆಟ್ ದಿಸ್ ಕೊಯಿಲಿಷನ್ ಫಾಲ್ ಅಪಾರ್ಟ್ ವೆರಿ ಈಸಿಲಿ. ನಾನು ಅವ್ರನ್ನ ಒಳ್ಳೆಯವರು ಅಂತ ಹೇಳಿದ್ದೀನಿ. ನಾನು ಹೇಳಿದ್ದು ಅವ್ರು ತುಂಬಾ ಸೆನ್ಸಿಟಿವ್. ನೀವ್ ಹೇಳಿದ್ದೀರಾ sensible ಆಗಿದ್ದಾರೆ, competent ಆಗಿದ್ದಾರೆ ಅಂತ. ಮತ್ತೆ ಇನ್ನೇನು? ಪೂರ್ತಿ ಸಮಯ ಸರ್ಕಾರ ನಡೆಸ್ತಾರೆ ಅಂತ ಹೇಳಿದ್ದೆ. ಅವ್ರು ನಡೆಸಿದಾರಲ್ಲ, ನಾನ್ ತಪ್ಪಾಗಿ ಏನ್ ಹೇಳ್ದೆ? ನೀವು Did ಅವರಿಗೆ I say that they are very good people? Did I say that their policies are right? I said they are competent. ನೋಡಿ, ನೀವು Even a con man can be very competent. ಜಾವೇದ್ ಸಾಬ್, Even an outlaw can be very competent. Even a dishonest person can be very competent. A corrupt person can be very competent. And an honest person can be very incompetent. ಈಗ ಅದು ನೀವು ಅವರ- ನಿಮ್ಮ ಪದಗಳ ಜಾದೂನ ಬಳಸ್ಕೊತಾ ಇದ್ದೀರಾ ಅದನ್ನ ಇಲ್ಲ, ಡಿಫೆಂಡ್ ಇಲ್ಲ. ಮಾಡ್ಕೊಳ್ಳೋಕೆ. ನಾನು ಹೀಗೇನು ಹೇಳ್ತಿಲ್ಲ. ಏನಂದ್ರೆ ದೇ ಆರ್ ಗುಡ್ ಪೀಪಲ್. ಹ್ಯಾವ್ ಐ ಪ್ರೈಸ್ ದೆಮ್? ಹ್ಯಾವ್ ಐ ಸೆಡ್ ದಟ್ ದೇರ್ ಪಾಲಿಸೀಸ್ ಆರ್ ರೈಟ್? ನಾವ್ ಅನ್ಕೊಂಡಿದ್ವಿ ನಿಮ್ಮ ಗ್ವಾಲಿಯರ್ನ ಸಂಬಂಧ ಇರ್ಬೋದು ಅಟಲ್ ಬಿಹಾರಿ ವಾಜಪೇಯಿ ಜೊತೆಗೆ ಅಂತ. ಅದು ಬೇರೆ ವಿಷಯ, ಇದು ಬೇರೆ ವಿಷಯ. ಅದು ಇನ್ನೊಂದು ವಿಷಯ. ಆದ್ರೆ ಎಲ್ಲಿವರೆಗೆ ಪಾಲಿಟಿಕ್ಸ್ ವಿಷಯ ಬರುತ್ತೋ, ಅಂದ್ರೆ ರಾಜಕೀಯದ ಚರ್ಚೆ ಬರುತ್ತೋ, ಅದನ್ನ ಆಬ್ವಿಯಸ್ಲಿ ನಾನೇನು ಮುಚ್ಚಿಟ್ಟಿಲ್ಲ. ನಾನು 25 ಇಂಟರ್ವ್ಯೂಗಳಲ್ಲಿ ಟಿವಿನಲ್ಲಿ ಕೂತು ಅಥವಾ ಪತ್ರಿಕೆಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸಾಬ್ ಆಗಿರ್ಬೋದು ಅಥವಾ LK ಅಡ್ವಾಣಿ ಸಾಬ್ ಆಗಿರ್ಬೋದು, ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅಥವಾ ಹೋಮ್ ಮಿನಿಸ್ಟರ್ ಆಗಿದ್ರು, ನಾನು ಅವ್ರ ವಿರುದ್ಧನೇ ಮಾತಾಡಿದ್ದೀನಿ. ಮತ್ತೆ ಗುಜರಾತ್ನ ಘಟನೆ ಆದ್ಮೇಲೆ ಆ ಗ್ವಾಲಿಯರ್ನ ಸಂಬಂಧ ಕೂಡ ಉಳಿಲಿಲ್ಲ. ಆದ್ರೆ ಜಾವೇದ್ ಸಾಬ್, ನಿಮ್ಗೆ ಎರಡೂ ಕಡೆಯಿಂದನೂ ಏಟ್ ಬೀಳುತ್ತೆ ಅಲ್ವಾ? ಬೀಳ್ಲಿ ಬಿಡಿ, ಅದಕ್ಕೆ ಯಾರು ತಲೆ ಕೆಡಿಸ್ಕೋತಾರೆ? ನನಗೆ ಯಾರಿಂದ ಏನಾಗ್ಬೇಕಾಗಿದೆ? ನಾನ್ ನಿಮ್ಗೆ ಇದನ್ನ ನೆನಪು ಮಾಡ್ತಾ ಇದ್ದೀನಿ. ಯಾವ ಮುಸ್ಲಿಂ ನಾಯಕರು ನಿಮ್ಮ ಮೇಲೆ ತರತರವಾಗಿ ಆರೋಪಗಳನ್ನ ಮಾಡಿದಾರಲ್ಲ? ಅವರು ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ನನಗೆ ಇಂಥ ವಿಷಯಗಳು ತುಂಬಾ ಗೌರವ ಹೆಚ್ಚುತ್ತೆ. ಹೇಳಿ. ಅವ್ರು ಹೇಳಿದ್ದಾರೆ, ಜಾವೇದ್ ಅಖ್ತರ್ ಅಂಡ್ ಸೋ ಕಾಲ್ಡ್ ರಿಫಾರ್ಮಿಸ್ಟ್ ಹ್ಯಾವ್ ನೋ ಮಾರಲ್ ರೈಟ್ ಟು ಸ್ಪೀಕ್ ಅಬೌಟ್ ತಲಾಕ್. ಡಿಡ್ ಅಖ್ತರ್ ಮ್ಯಾರಿ ಅಕಾರ್ಡಿಂಗ್ ಟು ದ ಮುಸ್ಲಿಂ ಪರ್ಸನಲ್ ಲಾ? He did a register marriage in court. If he does not follow the Muslim personal law, what right does he have to talk about reforms in the Muslim personal law? ಅಲ್ಲ, ಇದಕ್ಕೆ ನಾನು ಏನು ಉತ್ತರ ಕೊಡ್ಲಿ ಈಗ? ಇದು ಉತ್ತರ ಕೊಡೋಂಥ ವಿಷಯನಾ? ಅಂದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವ್ನು ಹೇಳ್ತಿದ್ದಾನೆ ಏನಂದ್ರೆ, ಸಾಬ್, ಒಂದ್ ವೇಳೆ ಈ ತರದ ಒಂದು ಕಾನೂನಿದೆ, ಅದರಲ್ಲಿ ಒಂದು ಲೂಪ್ ಹೋಲ್ ಕೂಡ ಇದೆ. ಏನಂದ್ರೆ, ಜನರು 2 ಗಂಟೆ ರಾತ್ರಿಗೆ ತಮ್ಮ ಹೆಂಡತಿನ ರಸ್ತೆಗೆ ತಳ್ಬೋದು ಅಂತ. ಇದನ್ನ ತಡೆಯೋಕ್ ಹೋದ್ರೆ ಯಾರೋ ಕೆಲವರು ಕೋಪ ಮಾಡ್ಕೋತಿದ್ದಾರೆ ಅಂದ್ರೆ ಅವ್ರಿಗೆ ಯೋಗ್ಯತೆ ಇದೆಯಾ? ಮತ್ತೆ ಅವ್ರ ಮಾತಿಗೆ ನಾನು ಉತ್ತರ ಕೊಡ್ಬೇಕಾ? ಈ ಮಾತಿಗೆ ನೀವು ಉತ್ತರ ಕೊಡ್ತೀರಾ? ಏನಂದ್ರೆ, ಉರ್ದು ಟೈಮ್ಸ್ ಪದೇ ಪದೇ ನಿಮ್ಮ ವಿರುದ್ಧ ಸುಮಾರು 20 ಮೌಲ್ವಿಗಳ ಸ್ಟೇಟ್ಮೆಂಟ್ ಮತ್ತೆ ಆರ್ಟಿಕಲ್ಗಳನ್ನ ಪ್ರಕಟಿಸಿದೆ. ಮತ್ತೆ ಅವರೆಲ್ಲ ಹೇಳಿದ್ದು ಏನಂದ್ರೆ, ಜಾವೇದ್ ಅಖ್ತರ್ ಅವರು ಕಮ್ಯುನಿಸಂನ ಬಿಟ್ಟು ಎಲ್ಲಕ್ಕಿಂತ ಮೊದಲು ಖುದಾ ಮೇಲೆ ನಂಬಿಕೆ ಇಡಬೇಕು, ನಂತರ ಇಸ್ಲಾಂ ಬಗ್ಗೆ ಮಾತಾಡಬೇಕು. ನೋಡಿ, ನಾನಂತೂ ಇಸ್ಲಾಂ ಬಗ್ಗೆ ಮಾತಾಡಲ್ಲ. ಯಾಕಂದ್ರೆ ಯಾವ ವಿಷಯದ ಮೇಲೆ ನಮಗೆ ಅಥಾರಿಟಿ ಇರೋದಿಲ್ವೋ ಅದ್ರ ಬಗ್ಗೆ ನಾವು ಮಾತಾಡಬಾರ್ದು. ನಾನ್ ಧರ್ಮದ ಬಗ್ಗೆ ಮಾತಾಡಲ್ಲ. ನಾನು ಕೇವಲ ಒಂದು ವಿಷಯನ ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ, ಕೆಲವು ವಿಷಯಗಳನ್ನ ಕೇಳೋಕೆ ಇಷ್ಟಪಡ್ತೀನಿ, ಪ್ರಶ್ನೆ ಮಾಡ್ತೀನಿ. ನೋಡಿ, ಉದಾಹರಣೆಗೆ ಏನಂದ್ರೆ, ಮುಸ್ಲಿಂ ಪರ್ಸನಲ್ ಲಾ ಏನಿದೆ, ಅದರಲ್ಲಿ ಇವತ್ತಿನವರೆಗೂ ಅಗ್ರಿಕಲ್ಚರಲ್ ಪ್ರಾಪರ್ಟಿ ಏನಿದೆ, ಅದರಲ್ಲಿ ಮಗಳಿಗೆ ಹಕ್ಕಿಲ್ಲ. ಇದು ಕುರಾನ್ ಮತ್ತು ಇಸ್ಲಾಂ ಪ್ರಕಾರ ಇದೆಯಾ? ನಾನು ಕೇಳೋಕೆ ಇಷ್ಟಪಡ್ತೀನಿ. ಯಾರಾದ್ರೂ ನಂಗೆ ಉತ್ತರ ಕೊಡ್ಲಿ. ನಾನ್ ಕೇಳೋದೇನೆಂದ್ರೆ, ಮದುವೆ ವಿಚಾರವಾಗಿ ಮದುವೆಗೆ ಸಂಬಂಧಪಟ್ಟ ಲಾಸ್ ಏನಿದೆ, ಅದು ಸಿರಿಯಾದಲ್ಲಿ, ಈಜಿಪ್ಟ್ನಲ್ಲಿ, ಇಂಡೋನೇಷಿಯಾದಲ್ಲಿ, ಕೊನೆಯದಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲೂ ಕೂಡ ಯಾವ ಕಾನೂನುಗಳಿದಾವೋ ಅದು ನಮ್ಮ ದೇಶದಲ್ಲಿ ಯಾಕಿಲ್ಲ? ಒಂದ್ ವೇಳೆ ಆಗೋಕ್ ಆಗಲ್ಲ ಅಂದ್ರೆ ಮತ್ತು ಅವು ಧರ್ಮಕ್ಕೆ ವಿರುದ್ಧ ಅಂದ್ರೆ, ಹಾಗಾದ್ರೆ ಎಲ್ಲ ದೇಶಗಳು ಧರ್ಮನ ಬಿಟ್ಟಿದ್ಯಾ? ಒಂದ್ ವೇಳೆ ಬಿಟ್ಟಿದ್ರೆ ಹೇಳಿ, ನಾವು ಅದನ್ನ ಒಪ್ಕೋತೀವಿ. ನಮ್ಗಷ್ಟೊಂದು ಗೊತ್ತಿಲ್ಲ. ಆದ್ರೆ ಅವರು ಧರ್ಮದ ಚೌಕಟ್ಟಿನ ಒಳಗಡೆ ಇದ್ಕೊಂಡು ಈ ರಿಫಾರ್ಮ್ಸ್ ಮಾಡ್ತಾರೆ ಅಂದ್ರೆ ನಮ್ಮ ಹಿಂದೂಸ್ತಾನದಲ್ಲಿ ಯಾಕದಾಗಲ್ಲ? ನೋಡಿ, ಅವ್ರು ಹೇಳ್ತಾ ಇರೋದೇನಂದ್ರೆ, ಧರ್ಮದ ಬಗ್ಗೆ ಮಾತಾಡೋದಕ್ಕೆ ಅಧಿಕಾರ ಯಾರಿಗಿರುತ್ತೆ ಅಂದ್ರೆ, ಯಾರು ಧರ್ಮವನ್ನ ನಂಬುತ್ತಾರಲ್ಲ ಅವರಿಗೆ. ಅದರ ಹಾದಿಲಿ ಇದು ನಡೆಯೋರು ಹೇಗಿದೆ ಅಂತಂದ್ರೆ, ಯಾರು ಜಾವೇದ್ ಅಖ್ತರ್ನ ನಂಬ್ತಾರೋ ಅವ್ರಿಗೆ ಮಾತ್ರ ಜಾವೇದ್ ಅಖ್ತರ್ ಬಗ್ಗೆ ಮಾತಾಡೋದಕ್ಕೆ ಅಧಿಕಾರ ಇದೆ ಅಂತ. ಇದು ಯಾವ ತರ ಮಾತು ಹೇಳಿ? ನೋಡಿ, ಇದು ಧರ್ಮದ ವಿಷಯ ಅಲ್ಲ. ಅವರು ಧರ್ಮದ ಹಿಂದೆ ಹೋಗಿ ಬಚ್ಚಿಟ್ಕೊಳ್ತಾರೆ. ನಾವ್ ಯಾರಿಗೂ ಹೇಳಲ್ಲ ಅವ್ರು ಹಿಂದೂನೇ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, ಸಿಖ್ ಆಗಿರ್ಲಿ, ಮುಸಲ್ಮಾನ್ ಆಗಿರ್ಲಿ, ಧರ್ಮನ ಬಿಟ್ಬಿಡಿ ಅಂತ. ಧರ್ಮಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿ ಅಂತ ಹೇಳಲ್ಲ. ಆದ್ರೆ ಸತ್ಯ ಏನು ಅಂತಂದ್ರೆ, ನೀವು ಕೆಲಸ ಮಾಡ್ತಿರೋದು ನಿಮ್ಮ ಧರ್ಮಕ್ಕೆ ವಿರುದ್ಧವಾಗಿದೆ. ನಿಮ್ಮ ಧರ್ಮದಲ್ಲಿ ಆ ರೀತಿ ಇಲ್ಲ. ಮತ್ತೆ ಇದೇ ಕಾರಣಕ್ಕೆ ಏನಂತಂದ್ರೆ, ಸೌದಿ ಅರೇಬಿಯಾ, ಕುವೈತ್ ತರದ 1-2 ದೇಶಗಳನ್ನ ಬಿಟ್ಟು ಪ್ರಪಂಚದಲ್ಲಿ ಸುಮಾರು 50 ದೇಶಗಳಿವೆ, ಮುಸ್ಲಿಂ ಕಂಟ್ರೀಸ್. ಅಲ್ಲಿ ಇಲ್ದೇ ಇರೋ ಲಾಗಳು ಇಂಡಿಯಾದಲ್ಲಿವೆ. ನಾನಿದನ್ನ ಕೇವಲ ಮುಸ್ಲಿಂ ಪರ್ಸನಲ್ ಲಾ ಬಗ್ಗೆ ಮಾತ್ರ ಹೇಳ್ತಿಲ್ಲ. ನನಗೆ ಅಷ್ಟೇ ಅಬ್ಜೆಕ್ಷನ್ ಹಿಂದೂ ಕೋಡ್ ಬಿಲ್ ಮೇಲೂ ಕೂಡ ಇದೆ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಹೆಂಡತಿಯರಿಗೆ ಯಾವ ರೈಟ್ ಸಿಗ್ಬೇಕಾಗಿತ್ತೋ ಅದು ಸಿಗ್ತಾ ಇಲ್ಲ. ಹಾಗಾದ್ರೆ ನಿಮ್ಗೆ ಭಯ ಆಗಲ್ವಾ?
ಹಿಂದೂ ಫಂಡಮೆಂಟಲಿಸ್ಟ್ ಏನಿದ್ದಾರೆ ಅವರ ವಿರುದ್ಧನೂ ಮಾತಾಡ್ತೀರಾ, ಮುಸ್ಲಿಂ ಫಂಡಮೆಂಟಲಿಸ್ಟ್ ಏನಿದ್ದಾರೆ ಅವರ ವಿರುದ್ಧನೂ ಮಾತಾಡ್ತೀರಾ. ಭಯ ಪಡೋಂಥದ್ದೇನಿದೆ? ನಾನು ಸತ್ಯ ಹೇಳ್ತಾ ಇದ್ದೀನಿ. ನಿಮ್ಗನ್ಸಲ್ವಾ ಒಂದ್ ವೇಳೆ ಇಬ್ರೂ ಕೋಪ ಮಾಡ್ಕೊಂಡ್ರೆ ಯಾವಾಗಾದ್ರೂ ಇದಕ್ಕಿಂತ ಒಳ್ಳೆ ವಿಷಯ ಬೇರೆ ಇಲ್ಲ. ಅಂದ್ರೆ ನನಗೇನನ್ಸುತ್ತೆ ಅಂದ್ರೆ, ಒಂದ್ ವೇಳೆ ಹಿಂದೂ ಫಂಡಮೆಂಟಲಿಸ್ಟ್ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಅಥವಾ ಮುಸ್ಲಿಂ ಫಂಡಮೆಂಟಲಿಸ್ಟ್ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಆಗ ನನಗೆ ಸಿಗುವಂತ ಸುಖ ಏನಿದೆ, ಆ ಖುಷಿ ಏನಿದೆ, ಕೆಟ್ಟವರು ನನ್ನ ಕೆಟ್ಟವನು ಅಂದ್ರೆ ಅದಕ್ಕಿಂತ ಒಳ್ಳೆ ವಿಷಯ ಏನಿದೆ? ನೀವು ಫಿಲ್ಮ್ಗಳಲ್ಲಿ ಅಷ್ಟು ಒಳ್ಳೆ ಪದಗಳ ಜಾದೂಗಾರ ಅಂತ ಸಾಬೀತಾಗಿದ್ದೀರಾ. ನೀವ್ಯಾಕ್ ರಾಜಕೀಯದಲ್ಲೂ ಈ ಪದಗಳ ಜಾದೂ ಮಾಡಬಾರ್ದು? ನೋಡಿ, ರಾಜಕೀಯದಲ್ಲಿ ಪದಗಳ ಜಾದೂ ಮಾಡೋರು ತುಂಬಾ ವ್ಯಕ್ತಿಗಳಿದ್ದಾರೆ. ಆದ್ರೆ ಈ ಜೀವನ ಏನಿದೆ, ಈ ಪ್ರಪಂಚ ಏನಿದೆ, ಅದು ಕೇವಲ ಪದಗಳ ಜಾದೂಯಿಂದ ನಡೆಯುವಂಥದ್ದಲ್ಲ. ನನಗೆ ಬೇಸರ ಏನು ಅಂದ್ರೆ, ರಾಜಕೀಯದಲ್ಲಿ ಸತ್ಯ ಹೇಳೋ ವ್ಯಕ್ತಿಗಳೂ ಇದ್ದಾರೆ. ಆದ್ರೆ ಸತ್ಯ ಹೇಳೋರು ಕೂಡ ಸಾಮಾನ್ಯವಾಗಿ ಅರ್ಧ ಸತ್ಯ ಹೇಳ್ತಾರೆ, ಪೂರ್ತಿ ಸತ್ಯ ಹೇಳಲ್ಲ. ನಮಗೆ ಪೂರ್ತಿ ಸತ್ಯ ಹೇಳುವಂಥ ವ್ಯಕ್ತಿಗಳ ಅವಶ್ಯಕತೆ ಇದೆ. ಅದಕ್ಕೆ ಅಲ್ವಾ ಅವಶ್ಯಕತೆ ಇರೋದು. ನೀವು ಅರ್ಧ ರಾಜಕೀಯ ಮಾಡೋ ಬದಲು ಪೂರ್ತಿ ರಾಜಕೀಯ ಮಾಡಬೇಕು. ಇಲ್ಲ, ನಾನು ರಾಜಕೀಯದಲ್ಲೇ ಇಲ್ವಲ್ಲ. ನಾನು ಈ ವಿಷಯದಲ್ಲಿ ತುಂಬಾ ಮಾಮೂಲಿ ವ್ಯಕ್ತಿ, ನಾನೊಬ್ಬ ಪ್ರೊಫೆಷನಲ್ ವ್ಯಕ್ತಿ. ನಮ್ಮಂತ ವ್ಯಕ್ತಿಗಳು ಇಲ್ಲಿಗೆ ಬರೋ ಅವಶ್ಯಕತೆನೇ ಇಲ್ವಲ್ಲ. ಆದ್ರೆ ಅಲ್ಲಿರೋರು ಕೆಲವು ವಿಷಯಗಳ ಬಗ್ಗೆ ಮಾತಾಡ್ತಿಲ್ಲ ಅಂದ್ರೆ, ಕೆಲವು ವಿಷಯಗಳನ್ನ ಗಮನಿಸಿಲ್ಲ ಅಂತಂದ್ರೆ, ಒಬ್ಬ ಸಾಮಾನ್ಯ ಸಿಟಿಸನ್ ಆಗಿ ಎದ್ದು ನಿಂತು ಮಾತಾಡ್ಬೇಕಾಗತ್ತೆ. ಜಾವೇದ್ ಸಾಬ್ ಫಿಲ್ಮ್ ಇಂಡಸ್ಟ್ರಿಯ ತುಂಬಾ ಜನರು ಕೇವಲ ಫಿಲ್ಮ್ನಲ್ಲಿ ಇರ್ತಾರೆ ಅನ್ನೋ ಕಾರಣಕ್ಕೆ ಪಾಪ್ಯುಲರ್ ಆಗಿರ್ತಾರೆ. ಒಬ್ಬರ ನಂತರ ಮತ್ತೊಬ್ರು ರಾಜಕೀಯದ ಅಖಾಡಕ್ಕೆ ಇಳಿತಾ ಇದ್ದಾರೆ. ನೋಡಿ, ಅವರಿಗೆ ರಾಜಕೀಯಕ್ಕೆ ಬರೋಕೆ ಎಷ್ಟು ಹಕ್ಕಿದೆಯೋ ಅಷ್ಟೇ ರಜತ್ ಶರ್ಮಾ ಅವ್ರಿಗೂ ಇದೆ. ಇಲ್ಲ ಅಂದ್ರೆ ನೀವು ಪ್ರಮಾಣ ಮಾಡಿ ನೀವು ರಾಜಕೀಯಕ್ಕೆ ಹೋಗಲ್ಲ ಅಂತ. ನಾನ್ ನಿಮ್ಗೆ ಪ್ರಮಾಣ ಮಾಡ್ತೀನಿ, ಯಾವತ್ತೂ ಹೋಗಲ್ಲ. ಇದನ್ನ ನಾನು ಮೊದಲೇ ಈಗ ನೀವು ಜನರಿಗೆ ಖಂಡಿತ ಹೋಗ್ತೀರಾ, ನನಗೆ ನಂಬಿಕೆ ಇದೆ. ಇಷ್ಟು ಸುಲಭವಾಗಿ ಯಾರು ವಾದ ಮಾಡ್ತಾರೋ ಅವ್ರು ಖಂಡಿತ ರಾಜಕೀಯಕ್ಕೆ ಹೋಗೇ ಹೋಗ್ತಾರೆ. ಯಾಕಂದ್ರೆ ಕನಿಷ್ಠ ಪಕ್ಷ ನಾನು ನಿಮ್ ತರ ಅಂತೂ ಅಲ್ಲ. ಏನಂದ್ರೆ ಪೊಲಿಟಿಕಲ್ ಪಾರ್ಟಿಗೆ ಕ್ಯಾಂಪೇನ್ ಮಾಡಿ ವಾಪಸ್ ಬಂದು ರಾಜಕೀಯದಲ್ಲಿಲ್ಲ ಅಂತ ಹೇಳೋದಕ್ಕೆ. ಅದ್ರಲ್ಲಿ ತಪ್ಪೇನಿದೆ? ನಾಳೆ ನೀವು ಒಂದು ಪೊಲಿಟಿಕಲ್ ಪಾರ್ಟಿಗೆ ವೋಟ್ ಹಾಕ್ತೀರಾ, ಆಮೇಲೆ ರಾಜಕೀಯದಲ್ಲಿ ಇಲ್ಲ ಅಂತ ಹೇಳ್ತೀರಾ. ಹೀಗೆ ಹೇಳ್ಬೋದಲ್ವಾ? ಕ್ಯಾಂಪೇನ್ ಮಾಡೋದು ಕ್ಯಾಂಪೇನ್ ಮಾಡೋ ಹಕ್ಕು ಪ್ರತಿಯೊಬ್ಬ ಸಿಟಿಸನ್ಗೂ ಇದೆ. ನಮಗೆ ಈ ಪಾರ್ಟಿ ಇಷ್ಟ ಅಂತ ನೋಡಿ. ಏನಾಗುತ್ತೆ ಅಂದ್ರೆ, ನಾಳೆ ಯಾವ್ದಾದ್ರೂ ರಾಜಕೀಯ ಪಕ್ಷ ನಿಮ್ಮನ್ನ ರಾಜ್ಯಸಭೆಗೆ ಕಳ್ಸತ್ತೆ, ಮತ್ತೆ ನೀವು ಆರಾಮಾಗಿ ಹೋಗಿ ಕೂತ್ಕೋತೀರಾ. ನಾನು ಯಾವತ್ತೂ ಯಾವುದೇ ಪಾರ್ಟಿಗೆ ಮೆಂಬರ್ ಆಗಲ್ಲ. ಆದ್ರೆ ಒಂದ್ ವೇಳೆ ಅವ್ರು ನಿಮ್ಮನ್ನ ರಾಜ್ಯಸಭೆ ಕಳ್ಸಿದ್ರೆ ನೀವು ಒಪ್ಕೋತೀರಾ? ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಯಾಕೆ ಹೋಗ್ಬಾರ್ದು? ಅಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಸಿಗುತ್ತೆ ಅಂದ್ಮೇಲೆ ನಾನು ಹೇಳ್ಬೇಕು ಅಂತ ಅನ್ಕೊಂಡಿರೋ ವಿಷಯಗಳನ್ನೆಲ್ಲ ಅಲ್ಲಿಗೆ ಹೋಗಿ ಹೇಳ್ತೀನಿ. ಹಾಗಾದ್ರೆ ಅದು ಒಳ್ಳೇದೇ ಅಲ್ವಾ? ಇಡೀ ದೇಶಕ್ಕೆ ತಲುಪುತ್ತೆ ಆ ವಿಷಯ. ನೋಡಿ, ಈಗ ನಿಮ್ ಪ್ರೋಗ್ರಾಮ್ನ ಎಷ್ಟು ಜನ ನೋಡ್ತಾ ಇದ್ದಾರೋ, ನಾನ್ ಮಾತಾಡ್ತಾ ಇರೋದನ್ನ ಕೇಳ್ತಿದ್ದಾರೆ ಅಂದ್ಮೇಲೆ ನನಗೆ ತಾನೇ ಲಾಭ. ನನ್ನ ಮಾತು ಜನರಿಗೆ ತಲುಪಿದೆ, ಮತ್ತೆ ಅದು ನಿಮ್ ಪ್ರೋಗ್ರಾಮ್ಗಿಂತ ದೊಡ್ಡ ಪ್ಲಾಟ್ಫಾರ್ಮು. ಹಾಗಿದ್ಮೇಲೆ ನಾನು ಯಾಕಲ್ಲಿ ಹೋಗ್ಬಾರ್ದು? ಈಗ ಡಿಸೈಡ್ ಆಯ್ತು ಏನಂದ್ರೆ ನೀವು ಪಾರ್ಲಿಮೆಂಟಿಗೆ ಹೋಗ್ತೀರಾ, ನಾನು ಇಲ್ಲ ಇಲ್ಲ, ಅದು ಹಾಗಲ್ಲ. ನೀವ್ ಆತರ ಅನ್ಕೋಬೇಡಿ. ನೀವು ಹೇಳಿದ್ರಿ ಅದಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿದೆ. ಅದು ರಜತ್ ಜಿ ಅವ್ರು ಹೇಳ್ತಾ ಇದಾರೆ ಅಂತ. ಹಾಗಂತ ನನ್ನ ಹಿಂದೆ ಜನ ಏನ್ ಬಿದ್ದಿಲ್ಲ ಹೋಗು ಅಂತ ಹೇಳೋದಕ್ಕೆ. ಇವತ್ತಿನವರೆಗೂ ನನ್ಗೆ ಯಾರು ಹೇಳಿಲ್ಲ. ಆದ್ರೆ ಈ ಪ್ರೋಗ್ರಾಮ್ ಆದ್ಮೇಲೆ ಖಂಡಿತ ಆಫರ್ ಸಿಗುತ್ತೆ. ಹಾಗಾದ್ರೆ ಸರಿ, ಮಾತಾಡೋಣ ಇದ್ರ ಬಗ್ಗೆ. ಇದಾಗಿತ್ತು ಆಪ್ಕೆ ಅದಾಲತ್ನಲ್ಲಿ ನಮ್ಮ ಆರೋಪಗಳು ಜಾವೇದ್ ಅಖ್ತರ್ ಮೇಲೆ. ಅವರ ಸ್ಪಷ್ಟನೆ ನಾವು ಕೇಳಿದ್ವಿ. ಈಗ ಸಮಯ ಇವತ್ತಿನ ವಿಚಾರಣೆ ಬಗ್ಗೆ. ಇವತ್ತಿನ ಜಡ್ಜ್ ಜಾವೇದ್ ನಖ್ವಿ ಅವರ ತೀರ್ಪಿಗೆ. ಎಲ್ಲ ವಾದಗಳು ಮತ್ತು ಸಾಕ್ಷಿಗಳನ್ನ ಕೇಳಿದ ಮೇಲೆ ಅದಾಲತ್ ಯಾವುದೇ ಒಂದು ತೀರ್ಮಾನಕ್ಕೆ ಬರೋಕ್ಕಾಗ್ತಿಲ್ಲ. ಜಾವೇದ್ ಅಖ್ತರ್ ಅವರ ಸಮಯ, ಸ್ಫೂರ್ತಿ ಮತ್ತು ಪದಗಳ ಜಾದೂ ಏನಿದೆ, ಅದರಿಂದ ಯಾವುದೇ ಒಬ್ಬ ಅಪರಾಧಿ ಕೂಡ ಪ್ರಭಾವಿತನಾಗ್ಬೋದು ಮತ್ತೆ ಪ್ರಕರಣವನ್ನ ಗೆಲ್ಲಬಹುದು. ಆದರೆ ಇವರು ತಮ್ಮ ಡಿಫೆನ್ಸ್ ಏನಿದೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ಬಹುಶಃ ಅದರಲ್ಲಿ ಒಂದು ಮೆಸೇಜ್ ಕೂಡ ಇತ್ತು. ಅಂದ್ರೆ ಯಾರೋ ಒಬ್ಬ ಶಾಯರ್ ಇವ್ರ ಬಗ್ಗೆನೇ ಇದನ್ನ ಹೇಳಿರ್ಬೋದು. कि जाहिद तंग नज़र ने मुझे काफिर जाना और काफिर ये समझता है मुसलमान हूं मैं. ಆದರೆ ಜೊತೆಗೆ ಜಾವೇದ್ ಸಾಬ್ ಜೊತೆಗೆ ಇನ್ನೊಂದು ವಿಷಯ ಇದೆ. ಏನಂದ್ರೆ ಇವರ ಹಿಂದೆ ಅಸ್ತಿತ್ವ ಏನಿದೆ, ಇವರ ಲೆಗಸಿ ಏನಿದೆ, ಅದರಲ್ಲಿ ಮಜಾಜ್ ಮತ್ತೆ ಜಾವೇದ್ ಮತ್ತು ಜಾನಿಸರ್ ಅಖ್ತರ್ ತರದ ವ್ಯಕ್ತಿಗಳು ಇವರ ಹಿಂದೆ ಇದ್ದಾರೆ. ಅವರಲ್ಲಿ ಯಾವುದನ್ನಾದ್ರೂ ಇವರು ಹಾಗೇನಾದ್ರೂ ಕದ್ದಿದ್ರೆ ಅದನ್ನ ಇವರು ಪ್ಲೆಜರಿಸಮ್ ಅಂತಾರಲ್ಲ, ನಾನ್ ಇಷ್ಟಪಡ್ತೀನಿ. ಅದು ಕೊನೆಯಲ್ಲಿ ಇವರ ಶಿಕ್ಷೆ ಏನಂದ್ರೆ ಅವರ ಮಾವನ ಯಾವುದಾದ್ರೂ ಒಂದು ಶಾಯರಿಯಿಂದ ಈ ಪ್ರೋಗ್ರಾಮ್ನ ಮುಗಿಸ್ಲಿ ಅಂತ. ನಾನು ಮಜಾಲ್ ಯಾರು ನಮ್ಮ ಮಾಮೂ ಆಗಿದ್ರೋ ಅವರ ಒಂದು ಶಾಯರಿನ ನಾನು ಕನಿಷ್ಠ ಪಕ್ಷ 2-3 ಸಾವಿರ ಆಟೋಗ್ರಾಫ್ ಬುಕ್ಸ್ ಮೇಲೆ ಬರೆದಿದ್ದೀನಿ. ನಾನು ಅವರ ಶಾಯರಿ ಬರೆಯೋದ್ರಿಂದ ಕೆಳಗಡೆ ಅವರ ಹೆಸರನ್ನು ಬರಿತೀನಿ, ಈ ಶಾಯರಿ ಅವ್ರದ್ದು ಅಂತ.
ಇಲ್ಲಿ ಅದನ್ನೇ ನಿಮಗೂ ಹೇಳ್ತೀನಿ. ಇರ್ಷಾದ್. ಹಾಗೆ ಇದನ್ನ ನಿಮ್ಮೆಲ್ರನ್ನೂ ಅಡ್ರೆಸ್ ಮಾಡಿ ಹೇಳ್ತಾ ಇರೋದು. उनका करम है उनकी मोहब्बत, उनका करम है उनकी मोहब्बत, क्या मेरे नगमे क्या मेरी हस्ती. सुभान अल्लाह. ಇದೇ ನಂಬಿಕೆಯೊಂದಿಗೆ ಜಾವೇದ್ ಅಖ್ತರ್ ತಮ್ಮ ಹಾಡುಗಳಿಂದ, ತಮ್ಮ ಡೈಲಾಗ್ಗಳಿಂದ, ತಮ್ಮ ಸ್ಕ್ರೀನ್ ಪ್ಲೇಯಿಂದ ಜನರ ಮನಸ್ಸನ್ನ ಗೆಲ್ತಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಮೊಕದ್ದಮೆಯನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಸಿಗೋಣ ಒಬ್ರು ಹೊಸ ಪರ್ಸನಾಲಿಟಿ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ.